Hello students, welcome back to Statistics by Savita. This live class I want to discuss with you all chapters in one video. Okay, just for examination purpose I want to discuss with you. Okay, the first one is a vital statistics. Vital statistics, just you observe the first chapter. This vital statistics, in that the theory part, what are important, just you take a this one, the questions, what all questions are important here. The vital statistics questions. Define vital statistics. Define vital statistic is a very important. ಈಗ ಫಸ್ಟ್ ಕ್ವಶನ್ ಪೇಪರ್ ಸ್ಟಾರ್ಟ್ ಆದ ತಕ್ಷಣ ನಿಮ್ಗೆ ಫಸ್ಟ್ 2 ಕ್ವಶನ್ಸ್ ಆರ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಓನ್ಲಿ. ಫಸ್ಟ್ ಕ್ವಶನ್ ಒಳಗೆ ಏನಾಗ್ತದೆ ನಿಮ್ಗೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಡೆಫಿನಿಷನ್ ಇರ್ಬೋದು ಅಥವಾ ಒಂದು ಥೇರಿ ಇರ್ತದೆ. ಯಾವಾಗಲೂ ಡೆಫಿನಿಷನ್ನಿಂದ ಸ್ಟಾರ್ಟ್ ಆಗ್ತದಲ್ಲೇ. ಡೆಮೋಗ್ರಫಿ ಇರ್ಬೋದು, vital statistics irbodu athwa sources of mention the sources of vital statistics. Just I will mark it here what all important. Okay, the define vital statistics, then what is a demography is very important. Mention a source of vital statistics. Okay, usually mention a source of vital statistics they are not asking, because the methods they are asking in a 2 marks question. That's why in the first question they are asking nandu prakar illa define vital statistic irbodu, what is demography, or otherwise illi first question alli idu important niಮಗೆ mention the source of vital statistic 2 marks ಗೆ ಬರ್ತದೆ. Write the formula for estimating the ಪಾಪ್ಯುಲೇಷನ್ ಬಿಟ್ವೀನ್ 2 ಸೆನ್ಸಸ್ ಇಯರ್ಸ್. ಫಾರ್ಮುಲಾ ಅಂದರೆ 2 ಕ್ವಶನ್ಸ್ ಇರೋದ್ರಿಂದ 1ನೇ ಕ್ವಶನ್ ನಿಮಗೆ ಡೆಫಿನೇಷನ್ ಬರ್ತದೆ, 2ನೇ ಕ್ವಶನ್ ಯಾವಾಗಲೂ ಯಾವುದಾದ್ರೂ ಫಾರ್ಮುಲಾ ಇರ್ಬೋದು, ಫಾರ್ಮುಲಾ ಬರ್ತದೆ ನಿಮಗೆ, ಆರ್ ಫಾರ್ಮುಲಾನೇ ಕೇಳ್ತಾರೆ ಯೂಸಲಿ ಸೆಕೆಂಡ್ ಕ್ವಶನ್ನು. ಅಂದರೆ ಒಂದು ಟೆಕ್ನಿಕಲ್ ಬೇಸ್ಡ್ ಇರ್ತದಲ್ಲೇ. ಇಲ್ಲಿ ಮೆನ್ಷನ್ ಅ ಯೂಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ಮೆನ್ಷನ್ ಅ ಯೂಸು ಕೂಡ ನಿಮಗೇನೈತಲ್ಲೇ 2 ಮಾರ್ಕ್ಸಿಗೆ ಬರ್ತದೆ ಇಲ್ಲೇ. ಓಕೆ, ದೆನ್ ಡಿಫೈನ್ ಫರ್ಟಿಲಿಟಿ, ಡಿಫೈನ್ ಫ್ಯಾಕಂಡಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇಲ್ಲಿ ನಿಮಗೆಲ್ಲ ನಿಮ್ಗೆ ಇದ್ರೊಳಗದ ಅಲ್ಲೇ ಬುಕ್ ಒಳಗೆ ನೀವು ಜಸ್ಟ್ ಅದನ್ನು ಮಾಡ್ಕೊಂಡು ಹೋದರೆ ಸಾಕಿಲ್ಲಿ. ಓಕೆ, ಎಲ್ಲರಿಗೂ ಕ್ಲಿಯರ್ ಕೇಳಿಸ್ತಾ ಇದೆಯಲ್ಲ ಇದು? ಜೂಮ್ ಮಾಡಬೇಕಾ? ಪ್ರೊಬಬಿಲಿಟಿ ಪ್ರಾಬ್ಲಮ್ ನಾನು ಬರ್ತೀನಿ ಅಲ್ಲಿವರೆಗೂ. ಫಸ್ಟ್ ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಓಕೆ, ಡಿಫೈನ್ ಫ್ಯಾಕಂಡಿಟಿ. ಡಿಫೈನ್ ಫ್ಯಾಕಂಡಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಫರ್ಟಿಲಿಟಿ, ಫ್ಯಾಕಂಡಿಟಿ ಇವೆರಡು ಡೆಫಿನೇಷನ್ನು. ಫರ್ಟಿಲಿಟಿ ಮತ್ತು ಫ್ಯಾಕಂಡಿಟಿ ನಿಮ್ಗೆ ಡೆಫಿನೇಷನ್. ಈಗ ನಾನೆಲ್ಲ ಥಿಯರಿ ಹೇಳ್ಕೊಂಡು ಕುತ್ಕೊಳ್ಳಿಕ್ಕಾಗೋದಿಲ್ಲ, ನಿಮ್ಮ ಬರೀ ಕ್ವಶನ್ ಹೇಳಿರ್ತೀನಿ, ಮತ್ತು ಆಮೇಲೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ಟೆಲಿಗ್ರಾಮ್ ಚಾನಲ್ ನಾನು ಸಣ್ಣ ಮಾಡ್ತಾ ಇದ್ದೀನಿ, ಬಟ್ ಟೆಲಿಗ್ರಾಮ್ ಚಾನಲ್ ಆನ್ ಆಗ್ತಾ ಇಲ್ಲ ಅಂದರೆ ನೀವು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ ಅಂತ ಟೆಲಿಗ್ರಾಮ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದರೆ ನಾನು ಅಲ್ಲಿ ಥಿಯರಿ ಕ್ವಶನ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾವ್ದು ಇನ್ನೂ ಅಪ್ಲೋಡ್ ಮಾಡಿಲ್ಲೋ ನಾನು ಚೆಕ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತೀನಿ. ಅದ್ರ ಪ್ರಕಾರ ನೀವು ಆನ್ಸರ್ಸ್ ಎಲ್ಲ ಇದೆಲ್ಲ ಆನ್ಸರ್ಸ್ ಇದೆ, ಆನ್ಸರ್ ಮಾಡಿದರೆ ಸಾಕು. ಆಮೇಲೆ ಹೋಲ್ ಸೆಂಟೆನ್ಸು ಅದನ್ನೆಲ್ಲ ಬಾಹೆಟ್ ಮಾಡ್ಕೋಬೇಡ್ರಿ. ಕಂಟೆಂಟ್ ಏನದ ಅದು ಇಂಪಾರ್ಟೆಂಟ್. ಇಲ್ಲೇ ಕಂಟೆಂಟ್ ಮಾಡ್ಕೊಂಡ್ರೆ ಸಾಕು ನೀವು. ಓಕೆ, ಇಲ್ಲಿ ಅಪ್ ಟು ಡಿಫೈನ್ ಫ್ಯಾಕಂಡಿಟಿ ಆಯಿತಾ. ನೆಕ್ಸ್ಟು ಈಗ 1 ಮಾರ್ಕ್ ಕ್ವಶನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಈಗ 11th ಒಂದು ಬರುತ್ತೆ. ಜನರಲಿ ವಾಟ್ ಈಸ್ ಚೈಲ್ಡ್ ಬೇರಿಂಗ್ ಏಜ್ ಫಾರ್ ಅ ವುಮನ್? ವಾಟ್ ಈಸ್ ಅ ಚೈಲ್ಡ್ ಬೇರಿಂಗ್ ಏಜ್ ಫಾರ್ ಅ ವುಮನ್? ಓಕೆ, ದೆನ್ ಗಿವ್ ದ ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಟ್. ಇದೆಲ್ಲ ಫಾರ್ಮುಲಾಸ್ ಅವ್ರು ಕೇಳ್ತಾರೆ, ಬಟ್ ಸೆಕೆಂಡ್ ಕ್ವಶನ್ ಆಗಿರ್ತದೆ. ಫಸ್ಟ್ ಕ್ವಶನ್ ನಿಮಗೆ ಇಲ್ಲಿ ಬರೋದು ಡೆಫಿನೇಷನ್ ಅಷ್ಟ. ಫಾರ್ಮುಲಾಸ್ ಏನೈತಲ್ಲ ಇಲ್ಲಿ CBR, GFR, ASFR, TFR ಯಾವುದೇ ಫಾರ್ಮುಲಾ ನಿಮಗೆ 1 ಮಾರ್ಕಿಗೆ ಕೇಳಿದಾಗ ಫಾರ್ಮುಲಾ ಅಥವಾ ಡೆಫಿನೇಷನ್ ಅಥವಾ ಫಾರ್ಮುಲಾ ಕೇಳಿದರೆ ನೀವು ಅಲ್ಲಿ
ಬರೀ ಫಾರ್ಮುಲಾ ಬರೆದ್ರು ಸಾಕು. ಡೆಫಿನಿಷನ್ ಕೇಳಿದಾಗೂ ಕೂಡ ಫಾರ್ಮುಲಾ ಬರೆದ್ರು ಯು ಆರ್ ಗೆಟಿಂಗ್ ಅ 1 ಮಾರ್ಕ್ ಓವರ್ ದೇರ್. ಡೆಫಿನಿಷನ್ ಕೇಳಿದಾಗೂ ಸೆಂಟೆನ್ಸ್ನಾಗ ಬರಿಬೇಕಂತಿಲ್ಲ, ಅದನ್ನು ನೀವು ಫಾರ್ಮುಲಾ ಬರೆದ್ರು ಕೂಡ ನಿಮಗಲ್ಲಿ ಅಲ್ಲಿ ಇದಾಗುತ್ತೆ. ಫಾರ್ಮುಲಾ ಬರೆದ್ರು ಆ ಮಾರ್ಕ್ಸು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ಜನರಲಿ ವಾಟ್ ಈಸ್ ದ ಚೈಲ್ಡ್ ಬೇರಿಂಗ್ ಏಜ್ ಫಾರ್ ಅ ವುಮನ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಲ್ ಫಾರ್ಮುಲಾಸ್ ಅಂತೂ ನಿಮಗೆ 5 ಮಾರ್ಕ್ಸ್ 10 ಮಾರ್ಕ್ಸಿಗಂತೂ ಬಂದೇ ಬರುತ್ತೆ ಇಲ್ಲಿ, ಹೌದಾ? ಅದೆಲ್ಲ ಮಾಡ್ಕೊಂಡ್ಬಿಡಿ. ಆ್ಯಂಡ್ ದ ಒನ್ ಮೋರ್ ಥಿಂಗ್ ಹಿಯರ್, ಇನ್ ದ ಸಿಚುವೇಶನ್ GRR ಪರ್ ವುಮನ್ ಈಸ್ ಗ್ರೇಟರ್ ದ್ಯಾನ್ 1, 19th ಕ್ವಶನ್ ಎಕ್ಸಸೈಸಲ್ಲಿ 19th ಕ್ವಶನ್ನು. In a situation if GRR per woman is greater than 1 and NRR per woman is less than 1, then what is your conclusion about population ಅಂತ ಐತಿ, ಹೌದಾ? ಈ ಕ್ವಶನ್ನಿಗೆ ಆನ್ಸರ್ ಏನು ಬರಿಬೇಕಂದ್ರೆ ಡಿಕ್ರೀಸಸ್. ನೀವು NRR ಅನ್ನು ಕನ್ಸಿಡರ್ ಮಾಡ್ತಿರಲ್ಲ, NRR ವುಮನ್ನು ಲೆಸ್ ದ್ಯಾನ್ 1 ಇತ್ತಂದ್ರೆ, ಬರ್ತ್ ಫೀಮೇಲ್ ಬರ್ತ್ಸ್ ಲೆಸ್ ದ್ಯಾನ್ 1 ಇತ್ತಂದ್ರೆ ದ ಪಾಪ್ಯುಲೇಷನ್, ಫೀಮೇಲ್ ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್ ಅಂತ ಬರಿಬೇಕಲ್ಲೇ. ಮೋರ್ ದ್ಯಾನ್ 1 ಅಂತಿದ್ರೆ ಇನ್ಕ್ರೀಸಿಂಗ್ ಅಂತ ಅಲ್ಲಿ ತಗೊಳ್ತೀರಿ. ಓಕೆ, ದೆನ್ 24th ಕ್ವಶನ್ ಇಲ್ಲಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೇ ಆಸ್ಕ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ನ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ನ ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲಲ್ಲಿ. ಅಲ್ಲಿ ನೀವು ನೋಡ್ಕೋಬೋದು. 2017 5 years ಕ್ವಶನ್ ಪೇಪರ್ ಇದೆ. ವಿಚ್ ಮೆಜರ್ ಆಫ್ ಮಾರ್ಟಾಲಿಟಿ ಈಸ್ ಯೂಸ್ ಟು ನೋ ದ ಹೆಲ್ದಿ ಕಂಡೀಷನ್ ಆಫ್ 2 places? ಮಾರ್ಟಾಲಿಟಿ ಅಂದಾರ, ಮಾರ್ಟಾಲಿಟಿ ಯಾವ್ದು ಹೆಲ್ದಿ ಕಂಡೀಷನ್, ವಿಚ್ ಈಸ್ ಹೆಲ್ದಿಯರ್, ವಿಚ್ ಈಸ್ ನಾಟ್ ಹೆಲ್ದಿಯರ್ ಅಂತ ಬರೀತಿದ್ರಲ್ಲ, ಎಸ್ ಟಿ ಡಿ ಆರ್ ಅಂತ ನೀವು ಅಲ್ಲಿ ಬರೆದ್ರು ಸಾಕು. ಓಕೆ, ನೀವು ಕ್ವಶನ್ ಕಾಣ್ತಾ ಇಲ್ಲ ಅಂದರೆ ನಿಮ್ಮ ಕಡೆ ಎಲ್ಲರ ಕಡೆ ಟೆಕ್ಸ್ಟ್ ಬುಕ್ ಇದೆ ಅಲ್ಲ, ಟೆಕ್ಸ್ಟ್ ಬುಕ್ಕಲ್ಲಿ 35 ಪೇಜ್ ನಂಬರ್ 35 ಕ್ವಶನ್ಸ್ ತೆಗಿರಿ. ಕ್ವಶನ್ಸ್ ತಗೊಳ್ಳಿ. ಓಕೆ, 36th page number. 36th page number. What is a life table? What is a life table? It is a very important. ಕಂಪಲ್ಸರಿ ನಿಮಗೆ ಒಂದು ಕ್ವಶನ್ ಬಂದೇ ಬರ್ತದಿಲ್ಲ. ಡಿಫೈನ್ ಲಾಂಗಿವಿಟಿ, ಡಿಫೈನ್ ಕೋಹರ್ಟ್, ಡಿಫೈನ್ ರಾಡಿಕ್ಸ್, ಆ್ಯಂಡ್ ವಾಟ್ ಈಸ್ ಅ ಮಾರ್ಟಾಲಿಟಿ ರೇಷೋ ಆ್ಯಂಡ್ ವಾಟ್ ಈಸ್ ಅ ಫರ್ಟಿಲಿಟಿ ರೇಷೋ. ಓಕೆ, ಓಕೆ, ದೀಸ್ ಆರ್ ದ ಕ್ವಶನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೇ ಲೈಫ್ ಟೇಬಲ್ದು ವಾಟ್ ಈಸ್ ಲೈಫ್ ಟೇಬಲ್. ಹಾಂ, ಟೆಕ್ಸ್ಟ್ ಬುಕ್ ಇಲ್ಲ ಅಂದರೆ ನಾನು ಆಮೇಲೆ ನಿಮಗೆ ಇದರಲ್ಲಿ ಹಾಕ್ತೀನಿ. ಯಾರೋ ಮೆಸೇಜ್ ಮಾಡ್ತಾ ಇದ್ದೀರಾ? ಇದರಲ್ಲಿ ಹಾಕ್ತೀನಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ, ಇಲ್ಲ ಅಂದರೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಕ್ವಶನ್ ಇದನ್ನು. ಓಕೆ, ದೆನ್ 2 marks ಕ್ವಶನ್ ಏನು ಬರ್ಬೋದು ಅಂದರೆ, 2 marks ಕ್ವಶನ್ನು ಮೆನ್ಷನ್ ಎನಿ 2 ವೈಟಲ್ ಇವೆಂಟ್ಸ್ ಆಕರಿಂಗ್ ಇನ್ ಅ ಹ್ಯೂಮನ್ ಪಾಪ್ಯುಲೇಷನ್. ನೀವು ಕ್ವಶನ್ ಯಾರು ಅದನ್ನು ಪೂರ ಸೆಂಟೆನ್ಸ್ ಬರ್ಕೊಂಡು ಕೂಡಬೇಡ್ರಿ. 1 ಮಾರ್ಕಿಗೆ ಓನ್ಲಿ ಇಫ್ ಹ್ಯಾವ್ ಟು ರೈಟ್ ಅ ಆನ್ಸರ್ಸ್. ಅಲ್ಲಿ ಆನ್ಸರ್ಸು ನೀವು ವೈಟಲ್ ಇವೆಂಟ್ಸ್ ಕೇಳ್ಯಾರಂದ್ರೆ ಬರ್ತ್ ಡೆತ್ ಅಷ್ಟೇ ಬರೆದ್ರೂ ಕೂಡ ನಿಮಗಲ್ಲೇ 2 marks ಬರ್ತದೆ. Then mention any 2 methods of obtaining vital statistics. Then you have to write a 1 is 1 2 registration method and census method anta baradru saakille. Then explain briefly registration method of a collection of vital statistics. ಇಲ್ಲಿ ನೀವು ನಿಮ್ದು ನಾನು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ನ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ನಿಮ್ಗೆ ಹೆಂಗೆ ನೀವು ಬರೀಬೇಕಂತ ಹೇಳಿ. ಓಕೆ, ಅದನ್ನು ನೀವು ಅಲ್ಲಿ ಮಾಡಿಬಿಟ್ರೆ ಸಾಕು. ಓಕೆ, ದೆನ್ ಮೆನ್ಷನ್ ಎನಿ 2 uses ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್. 2 uses ಅಷ್ಟೇ ಮಾಡ್ಕೊಳ್ಳಿ, ಯಾಕಂದರೆ 2 marksiಗೆ ಅಷ್ಟೇ ಬರ್ತದೆ. ನಿಮ್ಮ 5 ನೀವು ರೀಡ್ ಮಾಡಿರಿ, ಬಟ್ ಮಾಡ್ಕೊಳ್ಳೋದು ಎಕ್ಸಾಮಿನೇಷನ್ ಪರ್ಪಸ್ ಓನ್ಲಿ 2. ಇಟ್ ಈಸ್ ಯೂಸ್ ಫಾರ್ ಅ ಮೆಡಿಕಲ್ ರಿಸರ್ಚ್ ಆ್ಯಂಡ್ ಇಟ್ ಈಸ್ ಯೂಸ್ ಫಾರ್ ಅ ಡೆಮೋಗ್ರಾಫಿಕ್ ರಿಸರ್ಚ್ ಅಂತ ಬರೆದ್ರು ಸಾಕಲ್ಲ. 2 ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ದೆನ್ ಎನಿ 2 ಫರ್ಟಿಲಿಟಿ ರೇಟ್ಸು ಮತ್ತು ಮಾರ್ಟಾಲಿಟಿ ರೇಟ್ಸು, ಎನಿ 2 ಫರ್ಟಿಲಿಟಿ ರೇಟ್ಸು ಮತ್ತು ಮಾರ್ಟಾಲಿಟಿ ರೇಟ್ಸನ್ನು 2 ಮಾಡಿಕೊಂಡ್ರೆ ಸಾಕು. ದಿಸ್ ಈಸ್ ಅ ಥೇರಿ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸು. ಓಕೆ,
ಟೆಲಿಗ್ರಾಮ್ ಚಾನಲ್ದು ಹೇಳಿ ಅಂತಂದರೆ ಟೆಲಿಗ್ರಾಮಲ್ಲಿ ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ ಅಂತ ಇದೆ ನಂದು, ಅಲ್ಲಿ ಸರ್ಚ್ ಮಾಡ್ಕೊಂಡ್ಬಿಡಿ. ಲಿಂಕ್ ಅದು ಕಳಿಸ್ತಾ ಇದ್ದೀನಿ, ಬಟ್ ಲಿಂಕ್ ಯಾಕೋ ಓಪನ್ ಆಗ್ತಾ ಇಲ್ಲ ಅದು. ಓಕೆ, ದೆನ್ 2 ಮಾರ್ಕ್ಸಿಗೆ ಇಲ್ಲಿ ಇರೋದು ನೋಡಿ, ಇಲ್ಲಿ ಅವು ಸ್ಟ್ಯಾಟಿಸ್ಟಿಕ್ ಫೋರಮಲ್ಲೇ ಡಿಸ್ಕಷನ್ ಏನಾಗಿದೆ ಅಂದರೆ, ಇಲ್ಲಿ ಯಾವ ಕ್ವಶನ್ ಬರ್ತದಲ್ಲ ಇವೇ ಕ್ವಶನ್, ಓನ್ಲಿ ಫಿಗರ್ಸ್ ಚೇಂಜ್ ಇರ್ತದೆ. ಈ ಕ್ವಶನ್ಸ್ ಬಿಟ್ಟು ನಿಮ್ಗೆ ಎಕ್ಸ್ಟ್ರಾ ಕ್ವಶನ್ ಬರೋದಿಲ್ಲ. ಓಕೆ, ಒಂದು ಮೆಜರ್ಮೆಂಟ್ ಆಫ್ ಪಾಪ್ಯುಲೇಷನ್ ಇರ್ಬೋದು, CBR ಇರ್ಬೋದು, CDR ಕೇಳ್ಬೋದು. ಯಾವುದು 10 ಮಾರ್ಕ್ಸಿಗೆ ಕವರ್ ಆಗಿರೋದಿಲ್ಲೋ, 5 ಮಾರ್ಕ್ಸಿಗೆ ಕವರ್ ಆಗಿರೋದಿಲ್ಲಲ್ಲ, ಅದು ನಿಮಗೆ ಅಲ್ಲಿ 2 ಮಾರ್ಕ್ಸಿಗೆ ಬರ್ತದೆ. 2 ಮಾರ್ಕ್ಸಿಗೆ ಕ್ವಶನ್ 2 ಮಾರ್ಕ್ಸಿಗೆ ಕವರ್ ಆಗ್ತದೆ. ಓಕೆ, ದೆನ್ ಕಮ್ ಟು ದ್ಯಾಟ್. ಇವೆಲ್ಲ ಕ್ವಶನ್ಸನ್ನು ಒಂದು ಸ್ವಲ್ಪ ಭಾಳ ಈಸಿ ಅದ. ನಿಮ್ಗೆ ಆಲ್ರೆಡಿ ಫಾರ್ಮುಲಾಸ್ ಎಲ್ಲ ಬರ್ತದೆ. ಆ ಫಾರ್ಮುಲಾಸ್ ಪ್ರಕಾರ ಕ್ಯಾಲ್ಕುಲೇಟ್ CDR ಅಂದರೆ ನೀವು ಫುಲ್ ಫಾರ್ಮುಲಾ ಬರೀರಿ, ನಾಟ್ ಅ ಶಾರ್ಟ್ಕಟ್ ಫಾರ್ಮುಲಾ, ಫುಲ್ ಫಾರ್ಮುಲಾನ ಬರೀರಿ. ಓಕೆ, ದೆನ್ come to that, this is a 1 and 2 marks is over. Then a 5 marks question. 5 marks is very very important. ನಾ 5 marks ಇಲ್ಲಿ ಯಾವ್ದು ಹಾಕಿನಿ ಅಂತಂದ್ರೆ, ನಿಮಗೆ 5 marks ಇಲ್ಲಿ ಬರೋದು ಫಸ್ಟ್ ಕ್ವಶನ್ನು CBR ಮತ್ತು ಜಸ್ಟ್ ಅ ಮಿನಿಟ್, ಇದು ಜೂಮ್ ಮಾಡ್ತೀನಿ ರೀ, ನಿಮ್ಗೆ ಯಾಕೋ ಕ್ಲಿಯರ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. Okay, now it is okay, I think so. ಈಗ ಕ್ಲಿಯರ್ ಇದೆನಾ ವಿಡಿಯೋ? ಕ್ಲಿಯರ್ ಇದೆ ಎಲ್ಲ ವಿಡಿಯೋ? ಓಕೆ, ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ನಿಮಗೆ, ಫಸ್ಟ್ ಕ್ವಶನ್ 99% CBR GFR ಇರ್ತದೆ. ವೈಟಲ್ ಸ್ಟಾಟಿಸ್ಟಿಕ್ಸ್ CBR GFR ಆರ್ ಅದರ್ವೈಸ್ TFR. ASFR ಅಂತೂ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಬರ್ತದೆ ನಿಮ್ಗೆ. TFR ಬರಬೇಕಂದ್ರೆ ಯು ಆರ್ ಕ್ಯಾಲ್ಕುಲೇಟಿಂಗ್ ASFR ಮಾಡಿದರೆ ನೀವು TFR ಮಾಡ್ಬೋದಲ್ಲೇ. ದಟ್ಸ್ ವೈ ASFR ಆ್ಯಂಡ್ TFR ಯು ಆರ್ ಕ್ಯಾಲ್ಕುಲೇಟಿಂಗ್. 5 marks ಫಸ್ಟ್ ಕ್ವಶನ್ ಈಸ್ CBR and GFR. Second question is either ASFR or TFR or otherwise GRR and NRR. ನೋಡ್ರಿ ಇಲ್ಲಿ ನಿಮಗೆ 5 ಮಾರ್ಕ್ಸು ಫಸ್ಟ್ ಕ್ವಶನ್ನು CBR ಆ್ಯಂಡ್ GFR ಬಂದ್ರೆ, ಸೆಕೆಂಡ್ ಕ್ವಶನ್ ನಿಮ್ಗೆ ಐದರ್ GRR ಇರ್ಬೋದು ಆರ್ NRR ಇರ್ಬೋದು. ಇದು ಒಂದು ಸೆಟ್ಟು. ಇನ್ನೊಂದು ಸೆಟ್ಟು ನಿಮ್ಗೆ ಫಸ್ಟ್ ಕ್ವಶನ್ನು TFR ಬಂದ್ರೆ, ಸೆಕೆಂಡ್ ಕ್ವಶನ್ನು GRR NRR ಕಂಪಲ್ಸರಿ, GRR ಆರ್ NRR. ಓಕೆ, ದ ಥರ್ಡ್ ಕ್ವಶನ್ ನಿಮ್ಗೆ ಇಲ್ಲೇ IMR NMR MMR ಬಂದ್ರೂ ಕೂಡ ಸೆಕೆಂಡ್ ಸೆಟ್ ಇಲ್ಲ ಅಂದರೆ ಫಸ್ಟ್ ಕ್ವಶನು, ಸೆಕೆಂಡ್ ಸೆಟ್ಟಲ್ಲಿ ನಿಮಗೆ ಇಲ್ಲಿ GRR ಆರ್ NRR ಇರ್ತದೆ. ಇಲ್ಲಿ ಯಾವುದೇ ತೊಗೊಂಡ್ರು ನೀವು NRR GRR ಕಂಪಲ್ಸರಿ ಬರ್ತದೆ. ಇಲ್ಲಪ್ಪ ಇದು GRR NRR ಬಂದಿಲ್ಲ ಅಂತಂದ್ರೆ ಇನ್ನೊಂದು ಸೆಟ್ ಏನದ ಅಂದರೆ ನಿಮ್ಗೆ STDR ಇಲ್ಲಿ ಬರ್ತದೆ. STDR ಬಂದು ಸೆಕೆಂಡ್ ಕ್ವಶನ್ನು ಇದು ಯಾವುದಾದ್ರೂ TFR ಅಥವಾ GFR, TFR CBR GFR CBR ಇರಬಹುದು. ಈ ಸೆಟ್ಟಲ್ಲಿ ನಿಮ್ಗೆ ಸೆಟ್ ಆಗಿರ್ತದೆ. GRR NRR ನಿಮ್ಗೆ ಐದರ್ 10 ಮಾರ್ಕ್ಸಿಗಾರ ಬರ್ತದೆ, ಇಲ್ಲ 5 ಮಾರ್ಕ್ಸಿಗಾರ ಬರ್ತದೆ. ದಟ್ಸ್ ವೈ ಮಸ್ಟ್ ಆ್ಯಂಡ್ ಶುಡ್. 5 ಮಾರ್ಕ್ಸಿಗಾದರೆ ಸಿಂಗಲ್ ಕೇಳ್ತಾರೆ ನಿಮ್ಗೆ, 10 ಮಾರ್ಕ್ಸಿಗೆ ಇದು GRR ಆ್ಯಂಡ್ NRR ಕೂಡಿಬಿಟ್ಟು ಬರ್ತದೆ. ಅದು ಅಲ್ಲಿ ಬಂತಂದರೆ ಇಲ್ಲಿ ಫಸ್ಟ್ ಕ್ವಶನ್ 5 ಮಾರ್ಕ್ಸಿಗೆ STDR, ಬಟ್ ಡೆತ್ ರೇಟ್ ಕ್ಯಾಲ್ಕುಲೇಟ್ ಮಾಡಿರ್ತಾರೆ, ದಟ್ ಈಸ್ ASDR ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿರ್ತಾರಲ್ಲಿ. ಕ್ಯಾಲ್ಕುಲೇಟ್ ಮಾಡಿದ್ರು 5 ಮಾರ್ಕ್ಸಿಗೆ ಕೊಟ್ಟಾರಂದ್ರೆ ನೀವು ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಈಸ್ ASDR ಈಸ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್. ಈ ಸೆಟ್ ಒಳಗೆ ಪ್ರಿಪೇರ್ ಆದರೆ ಅಂದರೆ 5 ಮಾರ್ಕ್ಸ್ ನಿಮಗಲ್ಲೇ ಇದು 10 ಮಾರ್ಕ್ಸ್ ಗ್ಯಾರಂಟಿ ಆಯಿತು. 10 ಮಾರ್ಕ್ಸ್ ಗ್ಯಾರಂಟಿ ಬಂತಿಲ್ಲೇ, ಯಾಕಂದ್ರೆ ಇದು ಎರಡು ಮುಗಿದ್ಬಿಡುತ್ತೆ ನಿಮ್ದಲ್ಲೇ ಸಮ್ಸ್. 5 ಮಾರ್ಕ್ಸಿಂದ 2 ಸಮ್ ಅಲ್ಲ ವೈಟಲ್ ಸ್ಟ್ಯಾಟಿಸ್ಟಿಕ್ಕಿಗೆ, ಅದು 2 ಸಮ್ಮು ಮುಗಿದ್ಬಿಡ್ತಿಲ್ಲಿ. ಓಕೆ, ದೆನ್ 10 ಮಾರ್ಕ್ಸ್ ಬಂದುಬಿಟ್ಟು 10 ಮಾರ್ಕ್ಸು ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಫಸ್ಟ್ ಒನ್ನು
90% ಎಸ್ ಟಿ ಡಿ ಆರ್ ಇರ್ತದೆ. 90% ಎಸ್ ಟಿ ಡಿ ಆರ್ ಇರ್ತದೆ. ಎಸ್ ಟಿ ಡಿ ಆರ್ ಇಲ್ಲ ಅಂತಂದರೆ ಜಿ ಆರ್ ಆರ್ ಆ್ಯಂಡ್ ಎನ್ ಆರ್ ಆರ್ ಕೂಡಿಬಿಟ್ಟು ಎರಡು ಕೇಳಿರ್ತಾರೆ ಇಲ್ಲಿ. ಇವೆರಡ ಕ್ವಶನ್ನ ನಿಮಗೆ ಪಾಸಿಬಲ್ ಕ್ವಶನ್ ಎಸ್ ಟಿ ಡಿ ಆರ್ ಮಾಡ್ಕೋರಿ, ಇಲ್ಲ ಜಿ ಆರ್ ಆರ್ ಎನ್ ಆರ್ ಆರ್ ಮಾಡ್ಕೋರಿ. ಜಿ ಆರ್ ಆರ್ ಎನ್ ಆರ್ ಆರ್ ಅಂತೂ ನಿಮ್ಗೆ ಎರಡು ಫಾರ್ಮುಲಾ ಬರ್ತದೆ, ಅಂದರೆ ಇಲ್ಲಿ ಒಂದು ಡಬ್ಲ್ಯೂ ಎಸ್ ಎಫ್ ಆರು, ಒಂದು ಜಿ ಆರ್ ಆರು, ಒಂದು ಎನ್ ಆರ್ ಆರ್ ಮಾಡಿಬಿಡ್ತೀವಿ. ಬಟ್ ಎಸ್ ಟಿ ಡಿ ಆರ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ ಸೈಡಿಗೆ. ಇಲ್ಲ ಅಂದ್ರೆ ಒಂದು ದ ಸ್ಟ್ಯಾಂಡರ್ಡ್ ಪಾಪ್ಯುಲೇಷನ್ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಐದರ್ ಪಾಪ್ಯುಲೇಷನ್ ಎ ಆರ್ ಪಾಪ್ಯುಲೇಷನ್ ಬಿ ಕನ್ಸಿಡರ್ ಮಾಡ್ತೀರಿ ಇಲ್ಲಿ ಎಸ್ ಟಿ ಡಿ ಆರ್ ಅಲ್ಲಿ. ಆ ಟೈಪು 3 ಟೈಪ್ ಪ್ರಾಬ್ಲಮನ್ನು ನಾನು ಮಾಡಿ ಹಾಕಬೇಕಂದಿದ್ದೆ ವಿಡಿಯೋ, ಇವತ್ತು ಪಾಸಿಬಲ್ ಆಗಲಿಲ್ಲ ನನಗೆ. ಎಸ್ ಟಿ ಡಿ ಆರ್ 3 ಸಮ್ ಮಾಡಿ ಹಾಕೋಣ ನೋಡ್ತೀನಿ, ನೈಟ್ ಮಾಡಿ ಹಾಕೋದಾದ್ರೆ ನಿಮಗೆ ಮಾಡಿ ಹಾಕ್ತೀನಿ ಇವತ್ತು. ಓಕೆ, ಎಸ್ ಟಿ ಡಿ ಆರ್ದು ದಿಸ್ ಈಸ್ ಅ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ನೀವು ಮಾರ್ಕ್ಸನ್ನು 26 ಮಾರ್ಕ್ಸನ್ನು ಬಿಡಬ್ಯಾಡ್ರಿ, ಈಸಿ ಅದ. 26 ಮಾರ್ಕ್ಸ್ ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಗೇವ್. ಇಲ್ಲಿ ತೇರಿ ನಿಮಗೆಲ್ಲೋ ಒಂದು 6 ಮಾರ್ಕ್ಸ್ ಹೋಗೈತೆ ಅಂದರೂ 20 ಮಾರ್ಕ್ಸ್ ಅಂತೂ ನಿಮಗೆ ಗ್ಯಾರಂಟಿ ಇರ್ತದೆ. ಇಲ್ಲಿ ಬರೀ ಪ್ರಾಕ್ಟಿಕಲ್ ಮಾಡೇನಪ್ಪ, ನಾನು ತೇರಿ ಏನೂ ಮಾಡಿಲ್ಲ ಅಂದರೂ 20 ಮಾರ್ಕ್ಸ್ ನಿಮಗಿಲ್ಲಿ ಗ್ಯಾರಂಟಿ ಬರ್ತದೆ. ಬಟ್ ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಡೂ ಇಟ್ ಫಾರ್ಮುಲಾಸ್ ಕರೆಕ್ಟ್ಲಿ. ಆ್ಯಂಡ್ ಎಸ್ ಟಿ ಡಿ ಆರ್ಗೆ ಕಮೆಂಟ್ ಮರಿಬೇಡ್ರಿ, ಕಮೆಂಟ್ ಆ್ಯಂಡ್ ಎ ಎಸ್ ಡಿ ಆರ್ ಫಾರ್ಮುಲಾ. ಎ ಎಸ್ ಡಿ ಆರ್ ಫಾರ್ಮುಲಾನ ಮರಿಬೇಡ್ರಿ. ಇದಕ್ಕೆ ಸಮ್ಟೈಮ್ಸ್ ದೇ ಆರ್ ಆಸ್ಕಿಂಗ್ ಜಿ ಆರ್ ಆರ್ ಆ್ಯಂಡ್ ಎನ್ ಆರ್ ಆರ್ ಆಲ್ಸೋ ಅ ಕಮೆಂಟ್. ಆ ಕಮೆಂಟನ್ನು ಕೂಡ ನೀವು ಇಲ್ಲಿ ಮರಿಬೇಡ್ರಿ. ಯಾಕಂದರೆ ಇಲ್ಲಿ ಎನ್ ಆರ್ ಆರ್ ನೀವು ಲೆಸ್ ದ್ಯಾನ್ 1 ಇತ್ತಂದರೆ ಇಟ್ ಈಸ್ ಅ ಡಿಕ್ರೀಸಸ್, ಮೋರ್ ದ್ಯಾನ್ 1 ಇದ್ರೆ ಇಟ್ ಈಸ್ ದ ಫೀಮೇಲ್ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಸ್. ಓಕೆ, ದಿಸ್ ಕಂಪ್ಲೀಟ್ಸ್ ದ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್. ದೆನ್ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ನಂಬರ್ ನಿಮ್ಗೆ 1 ಮಾರ್ಕ್ 2 ಮಾರ್ಕ್ಸೇ ಡೈರೆಕ್ಟ್ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ್ದು ಮಾಡಬೇಕು ಅಂತ. ಇಂಡೆಕ್ಸ್ ನಂಬರು ತೇರಿ ಪಾರ್ಟ್ ಭಾಳ ಅದ ಇಲ್ಲಿ, ತೇರಿ ಪಾರ್ಟ್ ನಿಮ್ಗೆ ಭಾಳ ಅದ ಇಲ್ಲಿ. ಬಟ್ ನೀವು ಒಂದು ನಿಮಿಷ, ಹಾಂ, ನಿನ್ನೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ ಹಿಸ್ಟ್ರಿ ಪೇಪರು ಅಂತ ಹೇಳ್ತಿದ್ದೀರಾ. ಬಟ್ ನಂದು ಮಾತ್ರ ಸ್ಟ್ಯಾಟಿಸ್ಟಿಕ್ಸು ನಂಗೆ 99% ಐ ಆಮ್ ಶೋರ್ ದ್ಯಾಟ್ ಇಟ್ ಈಸ್ ಅಕಾರ್ಡಿಂಗ್ ಟು ಅ ಬ್ಲೂ ಪ್ರಿಂಟ್ ಓನ್ಲಿ. ಇಟ್ ಈಸ್ ಅಕಾರ್ಡಿಂಗ್ ಟು ಅ ಬ್ಲೂ ಪ್ರಿಂಟ್ ಓನ್ಲಿ. ಬಟ್ ನನ್ನ ಗ್ಯಾರಂಟಿ ಅದ ಇವಾಗ ಕ್ವಶನ್ಸ್, ಈಗ ನಾನು ಏನು ಹೇಳ್ತಾ ಇದ್ದೀನಿ ಆಪ್ಷನ್ಸ್, ಆ ಕ್ವಶನ್ಸ್ ನೀವು ಮಾಡಿದರೆ ಸಾಕು. ನೀವು 60+ ಆರಾಮ್ಸೆ ಮಾಡ್ತೀರಿಲ್ಲೇ. ಓಕೆ, 100 ಮಾಡೋರಂತೂ ನೀವು 1 ಮಾರ್ಕ್ 2 ಮಾರ್ಕ್ಸ್ ಮಾಡಲೇಬೇಕಿಲ್ಲೇ. Then questions, page number 93, 1 mark questions. Okay, what is an index number? ಇಲ್ಲಿ 2 questions ನಿಮಗೆ ಇದು 1 mark ಇಂದಲ್ಲ. Then why index numbers are known as economic barometer? Okay, define price relative. Okay, what is the value of index number for the base year? Base year is 100 ಅಂತ ಬರೆದ್ರೆ ಸಾಕು. ಎಲ್ಲಾದರೂ 100 ಕಂಡ್ರು ನಾವು ಅಲ್ಲಿ 1 ಮಾರ್ಕ್ ಕೊಡ್ತೀವಿ ನಿಮಗೆ. ಓಕೆ, ಬಟ್ ಅದು ಕ್ವಶನ್ ನಂಬರ್ ಇರಬೇಕಲ್ಲಿ. ನೆಕ್ಸ್ಟ್, ಇಫ್ ದ ಕರೆಂಟ್ ಪ್ರೈಸ್ ಇಂಡೆಕ್ಸ್ ಈಸ್ 175, ವಾಟ್ ವುಡ್ ಯು ಕನ್ಕ್ಲೂಡ್? ಯಾರೋ ಇದನ್ನು ಕಮೆಂಟ್ ಮಾಡಿದ್ರಿ ನನಗೆ. ಇದು 175 ಇದ್ರೆ ನಾನು ಇಲ್ಲಿ ಹೇಳಿದೆ 100 ಅಂತ, ಬೇಸ್ ಇಯರು 100 ಅಂತ. ಬಟ್ ಇಲ್ಲಿ ಕರೆಂಟ್ ಇಯರ್ ಪ್ರೈಸ್ 175 ಐತಂದ್ರೆ -100 ಮಾಡಿದರೆ ಎಷ್ಟು ಉಳಿತು? 75% ಇನ್ಕ್ರೀಸಸ್. ಬೇಸ್ ಇಯರ್ದು 100 ಹಿಡ್ತೀವಲ್ಲ, 75% ಈಸ್ ಇನ್ಕ್ರೀಸಸ್ ಫ್ರಾಮ್ base year to a current year. Okay, then 7th question, if the general price level goes up by 80% between 2000 to 2000, what is the index number for 2012 ಅಂದಾರ? ಅಂದ್ರೆ ಕರೆಂಟ್ ಇಯರ್ದು ಕೇಳ್ಯಾರ ಅವರು, 80% ಅಂದಾರ. ಅಂದ್ರೆ ಇಂಡೆಕ್ಸ್ ನಂಬರ್ದು ಬೇಸದ 100 ಅಲ್ಲ, 180 ಈಸ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಅ 180. ದೆನ್ ಇಲ್ಲಿ ಇಂಡೆಕ್ಸ್ ನಂಬರ್ ಫಾರ್ ಕರೆಂಟ್ ಇಯರ್ ಈಸ್ 80. ದೆನ್ ವಾಟ್ ವುಡ್ ಯು ಕನ್ಕ್ಲೂಡ್ ಅಂತಂದ್ರೆ 20% ಡಿಕ್ರೀಸ್ ಆಗೈತೆ. ಕರೆಂಟ್ ಇಯರ್ 80 ಐತಿ, ಇದ್ರಾಗ ಮೈನಸ್ ಮಾಡಿದ್ರೆ ನೀವು 100 ಮಾಡಿದ್ರೆ 20 ಉಳಿತಲ್ಲ ಅಲ್ಲಿ, ಅದಕ್ಕೆ 20 ಅಂದರೆ 20% ಡಿಕ್ರೀಸಸ್ ಅಂತ. ಪ್ರೈಸ್ ಡಿಕ್ರೀಸ್ ಆಯ್ತಂತ. 100 ಒಳಗಡೆ ಇತ್ತಂದ್ರೆ ನಿಮ್ಗೆ ಪ್ರೈಸ್ ಡಿಕ್ರೀಸ್ ಆಗಂಗಲ್ಲೇ. ಮ್ಯಾಮ್ ಎಕ್ಸಸೈಸ್ 4th ಕ್ವಶನ್.
ಏನು ಹೇಳ್ತಿದ್ರ ಗೊತ್ತಾಗ್ತಿಲ್ಲ. ಫೋರ್ತ್ ಕ್ವಶನ್ನು. Fourth question, value of the index number is 100. Okay. Then ಮೆನ್ಷನ್ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್. ನೀವು ಇಲ್ಲಿ 4 ಕ್ಯಾರೆಕ್ಟರಿಸ್ಟಿಕ್ಸ್ ಅದ, ಬಟ್ 2 ಮಾರ್ಕ್ಸಿಗೂ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ಬೋದಲ್ಲೇ. ದಟ್ಸ್ ವೈ ಮೇಕ್ ಶೋರ್ ದ್ಯಾಟ್ ಟೂ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಮಾಡ್ಕೊಂಬಿಡ್ರಿ. ಈಗ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಏನಿಲ್ಲ, ಒಂದು ಇಟ್ ಈಸ್ ಆಲ್ವೇಸ್ ದ ಇಂಡೆಕ್ಸ್ ನಂಬರ್ಸ್ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ಅ ಪರ್ಸಂಟೇಜಸ್, ಆ್ಯಂಡ್ ದ ಒನ್ ಮೋರ್ ಈಸ್ ಇಟ್ ಈಸ್ ಅ facilitate comparison. It is a very much useful in a facilitate comparison, and it is a specialized type of average. ಒಂದು average specialized type of average ಒಂದು ತಗೊಳ್ರಿ ಇಲ್ಲಿ, and one more is it is a using in a percentage. Okay. Then the 10th one is a mention one use of index number. ಇಲ್ಲಿ ಯೂಸಸ್ಸು ಮತ್ತು ಲಿಮಿಟೇಷನು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಏನೈತಲ್ಲ, ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತೂ 2 ಅಷ್ಟೇ ಮಾಡ್ಕೊರಿ, ಬಟ್ ಯೂಸಸ್ಸು ಮತ್ತು ಲಿಮಿಟೇಷನ್ ಏನೈತಲ್ಲ ಅದನ್ನು 5 ಮಾರ್ಕ್ಸಿಗೆ ಮಾಡ್ಕೊಂಡ್ಬಿಡಿ. 5 ಮಾರ್ಕ್ಸಿಗೆ 5 ಮಾಡಿದ್ರೆ ಅಂದ್ರೆ ನೀವು ಐದರ್ 1 ಬಂದ್ರೆ 1 ಮಾರ್ಕು, 2 ಬಂದರೆ 2 ಮಾರ್ಕ್ಸು, ಇಲ್ಲೇ 5 ಬರೆಯತ್ತಿದ್ರೆ 5 ಮಾರ್ಕ್ಸ್. ಇಫ್ ದೇ ಆರ್ ಆಸ್ಕಿಂಗ್ 5 ಮಾರ್ಕ್ಸ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಅ 5. ಏನಂತ ಕಳಿಸ್ತೀರ? P0 ಬಂದರೆ ವ್ಯಾಲ್ಯೂ ಆಫ್ ದ ಇಂಡೆಕ್ಸ್ ನಂಬರ್ ಫಾರ್ ಬೇಸ್ ಇಯರ್ ಕರೆಕ್ಟ್ ಆಗಲ್ವಾ ಮ್ಯಾಮ್? ಏನು ನನಗೆ ಕ್ವಶನ್ ತಿಳಿತಾ ಇಲ್ಲ. ಹಾಂ, ಈಗ ತೇರಿ ಕ್ವಶನ್ ಹೇಳ್ತೀನಿ ನಾನು. 5 ಮಾರ್ಕ್ಸಿಂದ ನಿಮ್ಗೆ ಯಾವ್ದು ಬರುತ್ತಂತ ಹೇಳ್ತೀನಿ. ಮೆನ್ಷನ್ ಒನ್ ಯೂಸ್ ಆಫ್ ಇಂಡೆಕ್ಸ್ ನಂಬರ್. ಇಲ್ಲಿ ಯೂಸನ್ನು ಕೂಡ ನೀವು ಹೆಂಗೆ ಮಾಡ್ಕೋಬೇಕಂತಂದ್ರೆ, ನೀವು ಅಷ್ಟು ಬಹೆಟ್ ಹಾಕ್ಕೊಂಡು ಹೋಗಬೇಡ್ರಿ. 5 ಐತಲ್ಲ, 5 ಹೆಂಗೆ ಮಾಡ್ತೀರಿ? 5 ಇಂಡೆಕ್ಸ್ ನಂಬರ್ನ ಈಗ ಒಂದು ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್ ಇಲ್ಲಿ ನೋಡಿರಿ. ಇಂಡೆಕ್ಸ್ ನಂಬರ್ ವೆರಿ ಇಂಪಾರ್ಟೆಂಟ್, ಅದಕ್ಕೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತೊಗೋತೀನಿ ನಾನು ಇಂಡೆಕ್ಸ್ ನಂಬರ್ಗೆ. ಓಕೆ, ಓಕೆ. ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡು. ಟೈಪ್ ಆಫ್ ಆ್ಯಾವ್ರೇಜ್ ಒಂದು ನೆನ್ಪಿಟ್ಕೋರಿ, ಎಕ್ಸ್ಪ್ರೆಸ್ಡ್ ಇನ್ ಅ ಪರ್ಸಂಟೇಜ್ ಒಂದು ನೆನ್ಪಿಟ್ಕೋರಿ. 2 ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಇಲ್ಲಿ 1 ಮಾರ್ಕಿಗೆ ಬಂದರೆ ಒಂದೇ ಬರೀರಿ, 2 ಮಾರ್ಕ್ಸಿಗೆ ಬಂದರೆ 2 ಮಾರ್ಕ್. ಇಟ್ ಈಸ್ ದ ಇಂಡೆಕ್ಸ್ ನಂಬರ್ಸ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಪರ್ಸಂಟೇಜಸ್ ಅಂತ ಬರೆದ್ರು ಸಾಕು. ಆ್ಯಂಡ್ ಇಂಡೆಕ್ಸ್ ನಂಬರ್ಸ್ ಆರ್ ಫೆಸಿಲಿಟೇಟ್ ದ ಕಂಪ್ಯಾರಿಸನ್ ಒಂದು ಬೇಕಂದ್ರೆ ನೆನ್ಪಿಟ್ಕೊಡ್ರಿ. ಇಲ್ಲಿ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್ ಬಂದಾಗ ನಿಮ್ಗೆ ಇಲ್ಲಿ ಯೂಸಸ್ ಇದಾವಲ್ಲ, 5 ಯೂಸಸ್ ಅದ. ಇಲ್ಲಿ ಫಸ್ಟ್ ಏನು ಮಾಡಿರಿ, ಇಟ್ ಈಸ್ ಅ ಫೆಸಿಲಿಟೇಟ್ ಕಂಪ್ಯಾರೇಟಿವ್ ಸ್ಟಡಿ ನೆನ್ಪಿಟ್ಕೋರಿ. ಫಸ್ಟ್ ಒನ್ ಕಂಪ್ಯಾರಿಸನ್ ಸ್ಟಡಿಗೆ ಇದು ಇಟ್ ಈಸ್ ಅ ವೆರಿ ಮಚ್ ಯೂಸ್ಫುಲ್ ಅಂತ. ಸೆಕೆಂಡ್ ಒನ್ ಸ್ಟಡಿಂಗ್ ಅ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್. ಸ್ಟಡಿಂಗ್ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. ಇಲ್ಲಿ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್ ಅಂತ ನೆನ್ಪಿಟ್ಕೊಂಡ್ರೆ ಒಂದು ಕಂಪ್ಯಾರೇಟಿವ್ ಆಯಿತಾ, ಸೆಕೆಂಡ್ ಟ್ರೆಂಡ್ಸ್ ಆ್ಯಂಡ್ ಟೆಂಡೆನ್ಸೀಸ್, ಥರ್ಡ್ ಒನ್ ಈಸ್ ಅ ಪರ್ಚೇಸಿಂಗ್ ಅ ಪವರ್ ಆಫ್ ಮನಿ. ಪರ್ಚೇಸಿಂಗ್ ಅ ಪವರ್ ಆಫ್ ಮನಿ. ಫೋರ್ತ್ ಒನ್ನು ಇಂಡೆಕ್ಸ್ ನಂಬರ್ಸ್. ಇಲ್ಲೇ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಚೇಂಜ್ ಇನ್ ದ ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ಲಿವಿಂಗ್ ಆಫ್ ಅ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಅ ಪೀಪಲ್. ದೆನ್ ಫಿಫ್ತ್ ಒನ್ ಏನೈತಿ, ಇಟ್ ಈಸ್ ಎ ಫಿಕ್ಸೇಷನ್ ಆಫ್ ಅ ಬ್ಯಾಂಕ್ ರೇಟ್ಸು, ಸ್ಯಾಲ್ರಿ ಅಲೋವನ್ಸಸ್ ಆಫ್ ಅ ಗೌರ್ಮೆಂಟ್ ಎಂಪ್ಲಾಯೀಸ್, ಲೈಸೆನ್ಸ್ ಟು ಅ ನ್ಯೂ ಫರ್ಮ್ಸ್. ಇದು ನೀವು ಒಂದೊಂದು ವರ್ಡಲ್ಲಿ ನೆನಪಿಟ್ಕೊಂಡ್ರು, ಯಾವ್ದು ಇಂಪಾರ್ಟೆಂಟ್ ವರ್ಡ್ ನೆನಪಿಟ್ಕೊಂಡ್ರು, ಯು ವಿಲ್ ಮೇಕ್ ಅ ಸೆಂಟೆನ್ಸ್ ಆ್ಯಂಡ್ ಯು ರೈಟ್ ಡೌನ್. ನೀವೇ ಸೆಂಟೆನ್ಸ್ ಮಾಡಿಕೊಂಡು ಬರಿಬೋದು, ಬಟ್ ಸೆಂಟೆನ್ಸ ನೀವು ಓದಿ ಬಹೆಟ್ ಮಾಡ್ತೇನೆಂದ್ರೆ ಆಗೋದಿಲ್ಲ ಪೂರಾ ಸೆಂಟೆನ್ಸು. ಫಸ್ಟ್ ಕಂಪ್ಯಾರೇಟಿವ್ ಸ್ಟಡಿ, ಸೆಕೆಂಡ್ ಒನ್ ಟ್ರೆಂಡ್ ಟೆಂಡೆನ್ಸೀಸ್, ಪರ್ಚೇಸಿಂಗ್ ಪವರ್ ಆಫ್ ಮನಿ, fourth one is cost of living index number, and fifth one is a fixation of a bank rates and license to a new firms, imports, exports. ಇವು ನೆನ್ಪಿಟ್ಕೋರಿ. ದೆನ್ ಲಿಮಿಟೇಷನು 5 ಲಿಮಿಟೇಷನ್ ನೆನ್ಪಿಟ್ಕೋರಿ, ಯಾಕಂದರೆ 5 ಮಾರ್ಕ್ಸಿಗೆ ಬರ್ಬೋದು. ತೇರಿ ಕ್ವಶನ್ ಬರೋದ ಇಂಡೆಕ್ಸ್ ನಂಬರಿಂದ, ಗ್ಯಾರಂಟಿ ಹೇಳ್ತೇನೆ. ತೇರಿ ಕ್ವಶನ್ ಬರೋದ ಇಂಡೆಕ್ಸ್ ನಂಬರಿಂದ. ಓಕೆ, ಇಲ್ಲಿ ಇಲ್ಲಿ ಫಸ್ಟ್ ಒನ್ ಸ್ಯಾಂಪಲ್ ಡೇಟಾ. ಇಟ್ ಈಸ್ ಇಂಡೆಕ್ಸ್ ನಂಬರು. ಯಾವುದು ಲಿಮಿಟೇಷನ್ ಅದದು ಡಿಮೆರಿಟ್ ಅಂದರೆ ಇಟ್ ಈಸ್ ಬೇಸ್ಡ್ ಆನ್ ಅ ಸ್ಯಾಂಪಲ್ ಡೇಟಾ. ಸೆಕೆಂಡ್ ಒನ್ ಈಸ್ ಇಟ್ ಈಸ್ ಅ ಎರರ್, ಲೈಕ್ಲಿಹುಡ್ ಎರರ್ ಬಂದುಬಿಡ್ತದೆ ಸಮ್ಟೈಮ್ಸ್ ವೆನ್ ಕನ್ಸ್ಟ್ರಕ್ಷನ್ ಆಫ್ ಅ ಇಂಡೆಕ್ಸ್ ನಂಬರ್. ದ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಈಸ್ ನಾಟ್ ಟೇಕನ್ ಇನ್ ಟು ಅ ಕನ್ಸಿಡರೇಷನ್ when while constructing index number, the quality of the product. First one sample data, second one is a likelihood of error.
Second, third one is a quality of a product. Third one, it is a misused. Fifth one is a ಏನು ಅದು ವೇರಿ ಫ್ರಮ್ ಅಕಾರ್ಡಿಂಗ್ ಟು ಅ ಕಸ್ಟಮ್ಸ್ ಟ್ರೆಡಿಷನ್ ಆ್ಯಂಡ್ ಹ್ಯಾಬಿಟ್ಸ್ ಆಫ್ ಪೀಪಲ್ ಇಟ್ ಈಸ್ ವೇರಿ that index number varies, and it is having a more formulas, many formulas. That's why many formulas give a different answers. ನೋಡ್ರಿ ಇದು ನೀವು ಒಂದೊಂದು ನೆನ್ಪಿಟ್ಕೊಂಡ್ರಿ ಅಂದ್ರೆ ಒಂದೊಂದು ವರ್ಡ್ ನೆನ್ಪಿಟ್ಕೊಂಡ್ರಿ ಅಂದ್ರೆ ಅದ್ರ ಮೇಲೆ ಸೆಂಟೆನ್ಸ್ ಮಾಡಿ ನೀವು ಬರೀಬಹುದು. ಓಕೆ, ಇನ್ನೊಂದು ಸ್ಟೆಪ್ಸ್ ಬರ್ತದೆ, ಬಟ್ ಸ್ಟೆಪ್ಸಿಗೆ 1 ಮಾರ್ಕಿಗೆ ಬರೋದಿಲ್ಲ. ಎಲ್ಲಿಗೆ ನಿಲ್ಲಿಸಿದ್ದೆ ನಾನು? ಮೆನ್ಷನ್ 1 ಲಿಮಿಟೇಷನ್ ಆಫ್ ಇಂಡೆಕ್ಸ್ ನಂಬರ್. ನೀವು 5 ಲಿಮಿಟೇಷನಲ್ಲಿ ಮಾಡ್ಕೊಂಡ್ಬಿಡ್ರಿ. 16th ಕ್ವಶನ್, ವಿಚ್ ಎವರೇಜ್ ಈಸ್ ಕನ್ಸಿಡರ್ಡ್ ಆಸ್ ಅ ಬೆಸ್ಟ್ ಎವರೇಜ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್? ಯಾವ್ದು ಇಂಡೆಕ್ಸ್ ನಂಬರು? ಜಾಮೆಟ್ರಿಕ್ ಮೀನು. ಇಲ್ಲೇ ಕಾಮನ್ ಎವರೇಜ್ ಯಾವುದು? ಅರ್ಥಮೆಟಿಕ್ ಮೀನ್. AM ಮತ್ತು GM ಎರಡೇ ಯೂಸ್ ಮಾಡ್ತೀವಿ ಇಲ್ಲಿ ನಾವಿಲ್ಲೇ ಮೀನ್. ದಟ್ಸ್ ವೈ AM ಈಸ್ ಅ ಕಾಮನ್ ಆ್ಯಂಡ್ ಸಿಂಪಲ್ ಎವರೇಜ್. Geometric mean is a best average. Okay, then you have to take it which average is. ಭಾಳ ವರ್ಷ ಕೇಳ್ಯಾರ ಇದನ್ನು. ರಿಪೀಟೆಡ್ ಕ್ವಶನ್ಸ್ ಮಾತ್ರ ನಾ ಮಾಡ್ತಾ ಇದ್ದೀನಿ ಇಲ್ಲೇ. ಇದು ನಡುವಿನ ಕ್ವಶನ್ ಈಸಿ ಇದಾವೆ, ಒಂದು ಸತಿ ನೋಡ್ಕೊರಿ. ಆ್ಯಂಡ್ ರೈಟ್ ಡೌನ್ ದ ಫಾರ್ಮುಲಾ. ಫಾರ್ಮುಲಾಸ್ ಇದೆಲ್ಲ ನಿಮಗೆ ಫಾರ್ಮುಲಾಸ್ ಲಾಸ್ಟ್ PS ಪಾಸ್ಟಸ್ ಮಾರ್ಷಲೇಜ್ ಹೊತ್ತು ಡಾರ್ಬಿಶ್ ಬೋಲೆ ಕೇಳೋದಿಲ್ಲ 1 ಮಾರ್ಕಿಗೆ. ಯಾಕಂದ್ರೆ ಅದ್ರದ್ದು 10 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕವರ್ ಆಗಿಬಿಡ್ತದಲ್ಲೇ. ಯೂಸ್ವಲಿ ಏನು ಕೇಳ್ತಾರಂದ್ರೆ ರೈಟ್ ಡೌನ್ ದ ಎಕ್ಸ್ಪ್ರೆಷನ್ ಫಾರ್ ಕೆಲ್ಲೀಸ್ ಫಿಕ್ಸ್ಡ್ ವೇಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳ್ಯಾರ. ಕೆಲ್ಲೀಸ್ ವೇಟ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಕೇಳಿದ್ದಾರೆ ಇಲ್ಲಿ. ಇದನ್ನೊಂದು ಸ್ವಲ್ಪ ಫಾರ್ಮುಲಾನ ಇದನ್ನೊಂದು ಸ್ವಲ್ಪ ಮಾಡಿಕೊಡ್ರಿ ನೀವು. ಆಮೇಲೆ ಇದು ಭಾಳ ಈಸಿ ಅದ. ವಿಚ್ ಸಿಸ್ಟಮ್ ಆಫ್ ವೇಟ್ಸ್ ಆರ್ ಯೂಸ್ಡ್ ಇನ್ ಲಾಸ್ಟ್ ಇಯರ್ಸ್ ಅಂದಾಗ ಬೇಸ್ ಇಯರ್ ಕ್ವಾಂಟಿಟಿ Q0 ಯೂಸ್ ಮಾಡ್ತಿರಿಲ್ಲ, ಬೇಸ್ ಇಯರ್ ಕ್ವಾಂಟಿಟಿ. ವಿಚ್ ಸಿಸ್ಟಮ್ ಆಫ್ ವೇಟ್ಸ್ ಇನ್ ಪಾಸ್ಟ್ ಚೇಸ್ ಅಂದಾಗ Q1 ಈಸ್ ಅಂದ್ರೆ ಕರೆಂಟ್ ಇಯರ್ ಕ್ವಾಂಟಿಟಿ. ಇವೆರಡು ಮಾಡ್ಕೊರಿ ಸಾಕು ನೀವು. ಮತ್ತು ಅದು ಮಾರ್ಷಲೇಜ್ ಹೊತ್ತು ಫಿಶಸ್ ಅವು ಯಾವಾಗೂ ಕೇಳಿಲ್ಲ, ಬಟ್ ಕೇಳಿದ್ರು ಕೂಡ ನೀವು 2 ಅಂತ ಬರಿಬೋದಲ್ಲೇ. ಬೋತ್ Q0 ಮತ್ತು Q1 ಯೂಸ್ ಮಾಡ್ಯಾರಲ್ಲೇ. ಓಕೆ, then after 25th is a important thing. 25th is a state the relation between last year's past chase and Dorbish Boles index number. ಇದು 3 ಹೆಂಗೆ ರಿಲೇಷನ್ ಅಂದ್ರೆ, ಫಸ್ಟ್ ಡಾರ್ಬಿಶ್ ಬೋಲೆಗೆ ನೆನ್ಪಿಟ್ಕೋರಿ ಅರ್ಥಮೆಟಿಕ್ ಮೀನ್ AM. ಫಿಶರ್ಸಿಗೆ ನೆನ್ಪಿಟ್ಕೋರಿ ಜಾಮೆಟ್ರಿಕ್ ಮೀನ್ GM. ಫಿಶರ್ಸ್ದು ಜಾಮೆಟ್ರಿಕ್ ಮೀನು, ಡಾರ್ಬಿಶ್ ಬೋಲೆದು ಅರ್ಥಮೆಟಿಕ್ ಮೀನ್. AM GM ಎವರೇಜ್ 2 ಎವರೇಜ್ ಅದಾವೆ. ಒಂದು ಡಾರ್ಬಿಶ್ ಬೋಲೆಗೆ AM ತೊಗೊಂಡಿವಿ, ಫಿಶರ್ಸ್ಗೆ GM ತೊಗೊಂಡಿವಿ. ಸ್ಟೇಟ್ ದ GM ಆಫ್ ಲಾಸ್ಟ್ PS ಆ್ಯಂಡ್ ಪಾಸ್ಟ್ ಚೇಸ್ ಇಸ್ ಫಿಶರ್ಸ್ ಇಂಡೆಕ್ಸ್ ನಂಬರ್ ಅಂತ ಬರಿಬೇಕು. ಇದೆರಡು 25th ಆ್ಯಂಡ್ 26th ಈಸ್ ಇಂಪಾರ್ಟೆಂಟ್ ಹಿಯರ್. ನೇಮ್ ದ ಇಂಡೆಕ್ಸ್ ನಂಬರ್ ವಿಚ್ ಡಸ್ ನಾಟ್ ಸ್ಯಾಟಿಸ್ಫೈ ದ ಯೂನಿಟ್ ಟೆಸ್ಟ್ ಅಂದಾರ. ಇಲ್ಲೇ ಸಿಂಪಲ್ ಅಗ್ರಿಗೇಟಿವ್ ಇಂಡೆಕ್ಸ್ ನಂಬರ್ ಡಸ್ ನಾಟ್ ಸ್ಯಾಟಿಸ್ಫೈ ಅ ಯೂನಿಟ್ ಟೆಸ್ಟ್ ಅಂತ ಬರೆದ್ರೆ ಸಾಕು ನೀವು. ಸಿಂಪಲ್ ಅಗ್ರಿಗೇಟಿವ್ ಅಂದ್ರೆ ಸಮೇಷನ್ ಆಫ್ P1 ಡಿವೈಡ್ ಬೈ ಸಮೇಷನ್ ಆಫ್ P ನೋಡಿ ತಗೋತೀವಿ. ಎಲ್ಲ ಉಳಿಕಿದೆಲ್ಲ ನೋಡ್ರಿ ನೀವು, ಎಲ್ಲ ಒಂದೊಂದು ಇಯರ್ದು ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದೊಂದು ಇಯರ್ದು. ಬಟ್ ಇದು ಒಂದು ಸಿಂಪಲ್ ಎವರೇಜ್ ಸಿಂಪಲ್ ಅಗ್ರಿಗೇಟಿವ್ ಕ್ಯಾಲ್ಕುಲೇಟ್ ಮಾಡೋಂಗಿಲ್ಲ. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ದಿಸ್ ಒನ್ ಆಸ್ ಅ ಯೂನಿಟ್ ಟೆಸ್ಟ್. ದೆನ್ ಸ್ಟೇಟ್ ದ ಕಂಡೀಷನ್ ರಿಕ್ವೈರ್ಡ್ ಟು ಸ್ಯಾಟಿಸ್ಫೈ ಟೈಮ್ ರಿವರ್ಸಲ್ ಟೆಸ್ಟ್ ಅಂದಾಗ ನೀವು ಅಲ್ಲಿ ಡೆಫಿನೇಷನ್ ಬರೀಬೇಕಾಗ್ತದೆ. ಸ್ಟೇಟ್ ದ ಕಂಡೀಷನ್ ಆಫ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂದ್ರೆ ಅದರದ್ದು ಫಾರ್ಮುಲಾ ಮತ್ತು ಅದರದ್ದು ಡೆಫಿನೇಷನ್ ಬರೀಬೇಕು ಎರಡು ನೀವು. FRT ಆ್ಯಂಡ್ TRT ಯು ಹ್ಯಾವ್ ಟು ರೈಟ್ ಇಟ್ ಓವರ್ ದೇರ್. ದೆನ್ ದ ಒನ್ ಮೋರ್ ಕ್ವಶನ್ 35th, ನೇಮ್ ದ ಇಂಡೆಕ್ಸ್ ನಂಬರ್ ವಿಚ್ ಸ್ಯಾಟಿಸ್ಫೈಸ್ ಅ ಸರ್ಕ್ಯುಲರ್ ಟೆಸ್ಟ್ ಅಂದಾರ. ಸರ್ಕ್ಯುಲರ್ ಟೆಸ್ಟ್ ಅಂತ ಬಂದಾಗಿಲ್ಲೇ ಐದರ್ ನೇಮ್ ದ ಇಂಡೆಕ್ಸ್ ನಂಬರ್ ವಿಚ್ ಸ್ಯಾಟಿಸ್ಫೈಸ್ ಅಂದಾಗ ಐದರ್ ಜಾಮೆಟ್ರಿಕ್ ಮೀನ್ ಇರ್ಬೋದು ಅಥವಾ Kelly's index number. You have to write it. Then the one more, define consumer price index number. Definition illé ಕಾಸ್ಟ್ ಆಫ್ ಲಿವಿಂಗ್ ಇಂಡೆಕ್ಸ್ ನಂಬರ್ದು ಡೆಫಿನೇಷನನ್ನು ಬರೀಬೇಕು. ಇದು 1 ಮಾರ್ಕ್ ಕ್ವಶನ್ಸ್. ಇದೆಲ್ಲ 1 ಮಾರ್ಕ್ ಕ್ವಶನ್ಸು, ವೆರಿ ಇಂಪಾರ್ಟೆಂಟ್. ನಾನೇನು ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ನಿಮ್ಗೆ ಅದು ಮೋಸ್ಟ್ ರಿಪೀಟೆಡ್. ನಾನು ಇದು 5 ಮಾಡೆಲ್ ಕ್ವಶನ್ ಪೇಪರ್ ಅಲ್ದ ನಿಮಗೆ ಇದ್ರದ್ದು ಕ್ವಶನ್ ಪೇಪರು ತೆಗೆದು ನೋಡಿದಾಗ, ಪ್ರೀವಿಯಸ್ ಕ್ವಶನ್ ಪೇಪರ್ ತೆಗೆದು ನೋಡಿದಾಗ ಅದು ರಿಪೀಟೆಡ್ ಕ್ವಶನ್ಸ್ ಅವು.
ದೆನ್ 2 ಮಾರ್ಕ್ಸ್ ಕ್ವಶನ್ನು ನಾನು ಆಗಲ್ಲಿ ಹೇಳಿದೆ 2 ಯೂಸಸ್ಸು 2 ಕ್ಯಾರೆಕ್ಟರಿಸ್ಟಿಕ್ಸು 2 ಏನೋ ಮೆಸೇಜ್ ಹಾಕ್ತಾ ಇದ್ದೀರಾ. ಟೆಕ್ಸ್ಟ್ ಬುಕ್ ಕ್ವಶನ್ ಕೊಡ್ಬೋದು, ಬಟ್ ಫಿಗರ್ಸ್ ಅಷ್ಟು ಚೇಂಜ್ ಆಗ್ತದೆ. ಟೆಕ್ಸ್ಟ್ ಬುಕ್ಕು ಇದೇ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಲ್ಲ ಇದೇ ಕ್ವಶನ್ಸ್ ಕೊಡ್ತಾರೆ ನಿಮ್ಗೆ. ಔಟ್ ಆಫ್ ಸಿಲೆಬಸ್ ಅಂತೂ ಯಾವುದೂ ಕೊಡಲ್ಲ, ಬಟ್ ಇದೇ ಕ್ವಶನ್ಸ, ಬಟ್ ಫಿಗರ್ಸ್ ಚೇಂಜ್ ಆಗ್ತದೆ. ವ್ಯಾಲ್ಯೂಸ್ ಅಲ್ಲಿ ನ್ಯೂಮರಿಕಲ್ ಇದು ವ್ಯಾಲ್ಯೂಸನ್ನು ಚೇಂಜ್ ಮಾಡಿ ನಿಮ್ಗೆ ಕೊಡ್ಬೋದು. ನಮ್ಗೆ ಇದು ಈ ಬುಕ್ ಏನದಲ್ಲ ಭಗವದ್ಗೀತಾ ಕುರಾನ್ ಬೈಬಲ್ ಇದ್ದಂಗಿದು. ಇದನ್ನೇ ನೀವು ಈಗ ಫುಲ್ ಇದನ್ನು ರೆಫರ್ ಮಾಡಿದರೆ ಸಾಕು ನಮಗೆ, ಅದು ಇದರಲ್ಲಿ ಇರೋದೇ ನಿಮಗೆ ಬರೋದು. ಓಕೆ, ದೆನ್ ಸ್ಟೇಟ್ 2 ಕ್ಯಾರೆಕ್ಟರಿಸ್ಟಿಕ್ಸು 2 ಯೂಸಸ್ಸು 2 ಲಿಮಿಟೇಷನ್ 5 ಮಾಡ್ಕೊಂಡ್ಬಿಟ್ಟಿರಲ್ಲ ನೀವು, ಅದರಲ್ಲಿ 2 ಯಾವುದಾದ್ರೂ ನೀವು ಬರೀಬಹುದು. ಇದು 3 ಇಂಪಾರ್ಟೆಂಟ್. ಇಲ್ಲ 2 ಯಾವ್ದು, ಯಾಕಂದರೆ 5 ಮಾರ್ಕ್ಸಿಗೆ ಯಾವ್ದು ಬರುತ್ತೋ ಅದನ್ನು ಬಿಟ್ಬಿಟ್ಟು ಒಂದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರಲ್ಲ. ಒನ್ ಮೋರ್ ಥಿಂಗ್ ವೆರಿ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್, ದಟ್ ಈಸ್ 51 ಕ್ವಶನ್ ನಂಬರ್ 95, ಪೇಜ್ ನಂಬರ್ 95. ಮ್ಯಾಮ್ ಪ್ಲೀಸ್ ಸೇ ಆನ್ಸರ್ ಫಾರ್ 26th and 27th. ಯಾವುದು 26th and 27th? 26th and 27 ಹೇಳಿದ್ನಲ್ಲ. ರಿಲೇಷನ್ ಬಿಟ್ವೀನ್ 26th ಈಸ್ ಅ ರಿಲೇಷನ್ ಬಿಟ್ವೀನ್ ಐತಿ. ಅದು ಲಾಸ್ಪಿಯಸ್ ಪಾಶಸ್ ಫಿಶಸ್ ಇಂಡೆಕ್ಸ್ ನಂಬರು. ಅದ್ರದ್ದು ರಿಲೇಷನ್ ಅಂದಾಗ ನಾನು ಅರ್ಥಮೆಟಿಕ್, ಇದು ಡಾರ್ಬಿಶ್ ಬೋಲಿದ್ದು ಅರ್ಥಮೆಟಿಕ್ ಮೀನು, ಫಿಶಸ್ಸು ಜಾಮೆಟ್ರಿಕ್ ಮೀನು. ಓಕೆ, 25th ಅರ್ಥಮೆಟಿಕ್ ಮೀನು, 26th ಜಾಮೆಟ್ರಿಕ್ ಮೀನ್ ಆಫ್ ಲಾಸ್ಪಿಯಸ್ ಆ್ಯಂಡ್ ಫಿಶಸ್ ಇಸ್ ಅ ಫಿಶಸ್ ಇಂಡೆಕ್ಸ್ ನಂಬರ್ ಅಂತ ಹಾಕ್ಕೊಳ್ಳಿ. ಓಕೆ, ಸ್ಟೇಟ್ ದ 2 ನಾರ್ಮ್ಸ್ ಫಾರ್ ದ ಸೆಲೆಕ್ಷನ್ ಆಫ್ ದ ಬೇಸ್ ಇಯರ್. 2 ನಾರ್ಮ್ಸ್ ಅಂದಾಗ ಇಲ್ಲಿ ಯಾವುದು ಸೆಲೆಕ್ಷನ್ ಆಫ್ ದ ಬೇಸ್ ಇಯರ್ಗೆ ಯಾವುದು, ಒಂದು ಎಕನಾಮಿಕಲಿ ಸ್ಟೇಬಲ್ಲು, ಇನ್ನೊಂದು ಇದು ಅಂತಂದ್ರೆ ಇಲ್ಲಿ ದ ಬೇಸ್ ಇಯರ್ ಶುಡ್ ನಾಟ್ ಬಿ ಟೂ ಫಾರ್ ಫ್ರಮ್ ದ ಕರೆಂಟ್ ಇಯರ್. ಒಂದು ಭಾಳ ಡಿಸ್ಟೆನ್ಸ್ ಇರಬಾರ್ದು ಬೇಸ್ ಇಯರ್ಗೆ ಮತ್ತು ಕರೆಂಟ್ ಇಯರ್ಗೆ. ಇನ್ನೊಂದು ಎಕನಾಮಿಕಲಿ ಸ್ಟೇಬಲ್ ಇರಬೇಕು, ಅದು ಇಂಪಾರ್ಟೆಂಟ್ ಇಲ್ಲೇ. 2 ಮಾರ್ಕ್ಸಿಗೆ ನಿಮ್ಗೆ ಎಕ್ಸ್ಪ್ಲೇನ್ TRT FRT ಅಂದರೆ ಅಲ್ಲಿ ಡೆಫಿನಿಷನ್ಸನ್ನೇ ಬರೀತೀರಿ. ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅ 56th ಕ್ವಶನ್. ವೈ ಫಿಶರ್ಸ್ ಇಂಡೆಕ್ಸ್ ನಂಬರ್ ಈಸ್ ಕಾಲ್ಡ್ ಆಸ್ ಅನ್ ಐಡಿಯಲ್ ಇಂಡೆಕ್ಸ್ ನಂಬರ್. ವೈ ಫಿಶರ್ಸ್ ಇಂಡೆಕ್ಸ್ ನಂಬರ್ ಈಸ್ ಕಾಲ್ಡ್ ಆಸ್ ಅನ್ ಐಡಿಯಲ್ ಇಂಡೆಕ್ಸ್ ನಂಬರ್. 4 ಪಾಯಿಂಟ್ಸ್ ಅದಾವಲ್ಲಿ. ಆ 4 ಪಾಯಿಂಟ್ಸಲ್ಲಿ ನೀವು 3 ಪಾಯಿಂಟ್ಸ್ ಆದರೂ ಬರೀಲೇಬೇಕಿಲ್ಲ 2 ಮಾರ್ಕ್ಸಿಗೆ. ಓಕೆ, 3 ಪಾಯಿಂಟ್ಸನ್ನು ಮಾಡ್ಕೊಳ್ಳಿ, ಯಾಕಂದರೆ ನನಗೆಲ್ಲ ಆನ್ಸರ್ ಮಾಡಲ್ಲ ನಾನು. ನೀವು ಅದು ಯಾವ್ದು ಬರೋದಿಲ್ಲ ಆಮೇಲೆ ನಂಗೆ ಕಮೆಂಟ್ ಹಾಕಿ. ಇನ್ನು ನಾನು 69th ಬಂದೇ ಇಲ್ಲ. ಓಕೆ, ಇಲ್ಲಿ 2 ಮಾರ್ಕ್ಸಿಗೆ ಯೂಸ್ವಲಿ 2 ಮಾರ್ಕ್ಸಿಗೆ 2 ಕ್ವಶನ್ಸ್ ಇರೋದ್ರಿಂದ ನಿಮ್ಗೆ ಒಂದು ಲಿಮಿಟೇಷನ್, ಯೂಸಸ್, ಕ್ಯಾರೆಕ್ಟರಿಸ್ಟಿಕ್ಸ್ 2 ಕೇಳಿದ್ರಂತ ತಿಳ್ಕೊರಿ ನಾಳೆ ಪೇಪರ್ನಾಗ. ಇನ್ನೊಂದು ಕ್ವಶನ್ ನಿಮ್ಗೆ ನ್ಯೂಮರಿಕಲ್ ಬರ್ತದೆ. ನ್ಯೂಮರಿಕಲ್ಲು 58, 59, 60 ಈ ಸಣ್ಣ ಸಮ್ಸನ್ನು ಎಕ್ಸಾಂಪಲ್ ಅವ್ರು ಮಾಡ್ಯಾರಲ್ಲೇ ಟೆಕ್ಸ್ಟ್ ಬುಕ್ ಒಳಗೆ. ಈ ಸಮ್ಸ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಇಲ್ಲಿ ಬರೀ ಫಿಗರ್ ಚೇಂಜ್ ಆಗ್ತದೆ, ಇದು ವ್ಯಾಲ್ಯೂಸ್ ಚೇಂಜ್ ಆಗ್ತದೆ ಅಷ್ಟೇ. ಅದನ್ನು ಬಿಟ್ಟರೆ ಸೇಮ್ ನಿಮಗೆ ಕ್ವಶನ್ಸು ಬರ್ತದೆ. ಓಕೆ, ನೆಕ್ಸ್ಟು ಈಗ 5 ಮಾರ್ಕ್ಸ್ ಕ್ವಶನ್ನು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. 5 ಮಾರ್ಕ್ಸ್ ಈಸ್ ನಿಮಗಲ್ಲಿ ಯೂಸಸ್ ಆಫ್ ಇಂಡೆಕ್ಸ್ ನಂಬರ್, ಲಿಮಿಟೇಷನ್ ಆಫ್ ಇಂಡೆಕ್ಸ್ ನಂಬರ್. 5 ಬರೀಬೇಕು ನೀವು. 4 ಬರೆದ್ರೆ 4 ಮಾರ್ಕ್ಸ್ ಬರುತ್ತೆ, 5 ಬರೆದ್ರೆ 5 ಮಾರ್ಕ್ಸ್ ಬರುತ್ತೆ. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್. ವಾಟ್ ಆರ್ ದ ಸ್ಟೆಪ್ಸ್ ಅಂದರೆ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ, ಇಲ್ಲಿ ಸಮ್ ಟೈಮ್ಸು ಒಂದೊಂದು ಕ್ವಶನ್ ಪೇಪರ್ ಒಳಗೆ ಹೆಂಗದ ಅಂದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಕೇಳ್ಯಾರ. ಎಕ್ಸ್ಪ್ಲೇನ್ ಬ್ರೀಫ್ಲಿ ಎನಿ 3 ಅಂತ.
ಅಂದರೆ 5 ಮೆನ್ಷನ್ ಮಾಡಿ ಯಾವುದಾದ್ರೂ 3 ಎಕ್ಸ್ಪ್ಲೇನ್ ಮಾಡಿದರೆ, ನೀವು ಒಂದು 2 to 3 ಸೆಂಟೆನ್ಸ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅದಕ್ಕೆ ಫುಲ್ 5 ಮಾರ್ಕ್ಸು. ಇಲ್ಲ ಅಂದರೆ ಮೆನ್ಷನ್ ಭಾಳ ಸತಿ ನಿಮಗೆ ಮೆನ್ಷನ್ ಅಂತ ಕೇಳಾರ 5 ಮಾರ್ಕ್ಸ್ ಬರೀ ನೀವು ಮೆನ್ಷನ್ ಮಾಡಿದ್ರು ಸಾಕು, ಯು ಆರ್ ಗೆಟಿಂಗ್ ಅ ಫುಲ್ 5 ಮಾರ್ಕ್ಸ್. ಓಕೆ ದೀಸ್ 3 ಆರ್ ದ ಒನ್ ಮೋರ್ 5 ಮಾರ್ಕ್ಸ್. ಇದು ಭಾಳ ರೇರ್ ಕ್ವಶನ್, ಬಟ್ ಆಲ್ಸೋ ಐ ಗಿವ್ ಯು ಶೋ ದ್ಯಾಟ್ ಫಿಶಸ್ ಇಂಡೆಕ್ಸ್ ನಂಬರ್ ಸ್ಯಾಟಿಸ್ಫೈಸ್ ಅ TRT ಆ್ಯಂಡ್ FRT. TRT ಆ್ಯಂಡ್ FRT ಡೈರೆಕ್ಟ್ ನೀವು ಫಾರ್ಮುಲಾನ ತೊಗೊಂಡ್ಬಿಟ್ಟು ಫಾರ್ಮುಲಾನ ಕ್ಯಾನ್ಸಲ್ ಮಾಡಿ 1 ಮಾಡ್ತೀರಿ, ಇಲ್ಲೇ V01 ಬರ್ತದೆ FRT ಒಳಗೆ. ಓಕೆ, ಇದು 5 ಮಾರ್ಕ್ಸಿಗೆ ಯೂಸಲಿ ಇದು ಬಂದಿಲ್ಲ ಇನ್ನೂವರೆಗೂ. ಥೇರಿ ಕ್ವಶನ್, ಒಂದು ಥೇರಿ ಕ್ವಶನ್ನು, ಒಂದು ಪ್ರಾಬ್ಲಮ್ ಕ್ವಶನ್ನು. ಪ್ರಾಬ್ಲಮ್ ಯಾವುದಿರುತ್ತಪ್ಪ ಅಂತಂದ್ರೆ ನಿಮ್ಗೆ ಇಂಡೆಕ್ಸ್ ನಂಬರ್ ಒಳಗೆ ಫ್ರಮ್ ದ ಫಾಲೋಯಿಂಗ್ ಡೇಟಾ calculate unweighted arithmetic mean and unweighted geometric mean index number. ಇದು ವೆರಿ ಇಂಪಾರ್ಟೆಂಟ್ ನಿಮಗಿಲ್ಲಿ. unweighted geometric mean. From the following data, calculate unweighted arithmetic mean and unweighted geometric mean index number. Okay, this illi geometric mean and arithmetic mean and geometric mean I already calculated. Index number problem I already calculated, and 5 marks also I already calculated yesterday's. ನಿನ್ನೆ ವಿಡಿಯೋ ಒಳಗೆ ಒಂದು ಇದು ಹಾಕಿದ್ದೆ ನಾನು ವಿಡಿಯೋನ, ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಇದನ್ನು. ಓಕೆ, ಜಸ್ಟ್ ಯು ಗೋ ಥ್ರೂ ದ್ಯಾಟ್ ಒನ್. ಓಕೆ, ಯೂಸಲಿ ದಿಸ್ ಕ್ವಶನ್ ಆ್ಯಂಡ್ ದ ಒನ್ ಮೋರ್ ಕ್ವಶನ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಅ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಈಸ್ ಅ aggregative expenditure method or family budget method. Aggregative expenditure method or family budget method. ನಿಮಗೆ you have to go through those 2 questions. Arithmetic mean, geometric mean ಬಂತಂದ್ರೆ one more question is that one. Okay, then if have to 10 marks is you already know the 10 marks 2 sums, fixed sums I already calculated, and 5 marks the some more they may ask as a quantity index number. Quantity they may ask ಇಲ್ಲಿ quantity index number or otherwise Kelly's index number. Kelly's price index number they may ask. Okay, and some examples these ಇಲ್ಲಿ ಯಾವ್ಯಾವುದು ಅಂದರೆ 4 ಕ್ವಶನ್ಸು. ದ 5 marks questions are just right. 5 marks ಫಸ್ಟು ಇಲ್ಲಿ ಸಿಂಪಲ್ AM GM or weighted AM ಬರ್ಬೋದು. that is a weighted AM GM. okay, and the one question, second one is a CPI. this is a one set. Second one is a any quantity index number, and this is 1 and this is 2, that is also a CPI question. And the one more set is a one question is a Kelly's, and second question is a CPI. They may ask a CPI question. And very rare case they ask as a value index number and CPI. Second question. These are the set. Okay. Then the 10 marks sums is a last year's purchase. ನಿಮಗೆ ಅಲ್ಲಿ expenditure and value index number, expenditure, quantity index number, they are not asking. What is many unwanted messages ಇದಾವೆ. Okay, then you have to go through the 10 marks. Yesterday is this one. Then the time series. The time series is a
theory part is nothing in that time series. Time series is a definition. You have to go through it. Components you have to do it. Just I will show you in an exercise. Define time series, give an example. What is histogram? That is also very important. What is a secular trend? Give an example, 2 marks this one. Give an example means 2 marks. What is seasonal variation? Give an example. And which index? This is also very important. Seasonal indices, you have to write it. Fifth one, question answer. And what is a cyclical variation and example? You have to take it. What are the different phases in this is very important, different phases in a business cycle. 128 page number, just you mark it. Okay, then diagrammatically represent the business cycle with the stages. Ille what are the different phases andre ನೀವು 1 2 3 4 ಅಂತ ಬರೆದ್ರು ಸಾಕು. ಬಟ್ ಇಲ್ಲಿ ಏನದಲ್ಲ, diagrammatically represent business cycle ಅಂದಾಗ ನೀವು have to show it as a diagrammatic only. Then this is what is a random variation. Give an example. 2 questions ille 26 marks. That's why. Which variation is a predictable? That is a seasonal variation is a predictable. Then which variation is unpredictable? Unpredictable is a irregular variation. Then sometimes they may ask ನಿಮ್ಗೆ ಇದು ಕೊಟ್ಬಿಟ್ಟು ಏನು ಇಲ್ಲಿ example they are giving and they are asking components. Name 2 methods of measuring a trend ಅಂತಂದ್ರೆ ನೀವು least square method and a moving average method you are writing. Merits and demerits of a moving average method. Compulsory 5 marks is a 3 yearly, 5 yearly, 4 yearly compulsory. 3 yearly 1 question, 3 yearly 4 yearly. Index number ಆಯ್ತಲ್ಲ ನಿಮಗೆ ಟೈಮ್ ಸೀರೀಸಲ್ಲಿ ಫಸ್ಟ್ ಕ್ವಶನ್ನು 3 yearly, 4 yearly, 5 yearly ಇರ್ತದೆ. ಓಕೆ, ಸೆಕೆಂಡ್ ಕ್ವಶನ್ ಏನದಲ್ಲ ನಿಮ್ಗೆ ಇಲ್ಲಿ ಲೀಸ್ಟ್ ಸ್ಕ್ವೇರ್ ಮೆಥಡ್, ಸ್ಟ್ರೇಟ್ ಲೈನ್ ಟ್ರೆಂಡ್ ಕಂಪಲ್ಸರಿ. Okay, then time series, these 2 questions. You have to 10 marks is a quadratic trend. You already 3 questions you already done. That is first one is vital statistics, second is index number, and third is also index number. Then the interpolation and extrapolation, here it is only 3 questions, 2 marks questions. Just I will go through this exercise. Interpolation, what is the interpolation and extrapolation? Differentiate between andru same, that is a interpolation and extrapolation. ಇಲ್ಲ ಎಕ್ಸ್ಪೋನೆನ್ಷಿಯಲ್ ಟ್ರೆಂಡ್ ಯಾರೋ ಕ್ವಶನ್ ಹಾಕಿರಲ್ಲ. ಎಕ್ಸ್ಪೋನೆನ್ಷಿಯಲ್ ಟ್ರೆಂಡನ್ನು 5 ಮಾರ್ಕ್ಸಿಗೆ ಕೇಳೋದಿಲ್ಲ, ಅದು 10 ಮಾರ್ಕ್ಸಿಗೆ ಕೇಳಿದರೆ ಕೇಳ್ಬೋದು. ನಿಮಗೆ 5 ಮಾರ್ಕ್ಸಿಗೆ ಕೇಳೋದಿಲ್ಲ. ಕೇಳಿದರೂ ಇಲ್ಲ ಬರೋದಿಲ್ಲ ಅಂತ ಹೇಳಿದ್ದಾರೆ ಸ್ಟ್ಯಾಟಿಸ್ಟಿಕ್ ಫೋರಮಲ್ಲಿ ಡಿಸ್ಕಷನಲ್ಲಿ, ಎಕ್ಸ್ಪೋನೆನ್ಷಿಯಲ್ ಟ್ರೆಂಡ್ ಬರೋದಿಲ್ಲ ಅಂತ. ಬಟ್ ಬಂದರೂ ಕೂಡ ನೀವೇನೈತಿ ಲೊಗರಿಥಮ್ ಹಾಕಬೇಕಷ್ಟೇ. ಅಲ್ಲೇ ಸೇಮ್ y is equals to ಸೇಮ್ ಇದನ್ನು ಸಮೇಷನ್ ಆಫ್ y ಡಿವೈಡ್ ಬೈ n, ಅದು a ಮತ್ತು b ಕಾನ್ಸ್ಟಂಟ್ ವ್ಯಾಲ್ಯೂ, ಓನ್ಲಿ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಲೊಗರಿಥಮ್ಸ್. ಓಕೆ, then ಇದು 7 marks, only 7 marks are there. That's why differentiate between the interpolation and extrapolation. Write down the assumptions of interpolation and extrapolation. ಇದು assumption ಒಂದು ಮಾಡ್ಕೋರಿ. Differentiate between interpolation and extrapolation. Then 6th question, mention 5th, 3rd, 4, 5, 6, 3, 4, 5, 6, and only one question paper in the previous one question paper, 8th one, y minus 1 to the power 5. Just expand ಅಂತ 2 ಮಾರ್ಕ್ಸಿಗೆ ಅದನ್ನು ಕೇಳಿದ್ದು. ಓಕೆ, ದೆನ್
and this binomial method only and the Newton's method, either binomial or Newton's. Maximum binomial method 60% binomial, and Newton's method is a 40%. But if they are giving a Newton's method, that is a very easy, they give a very easy problem. Don't worry, you can calculate easily. ಇದನ್ನು 7 marks ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡ್ರಿ, ಬಟ್ 7 marks ಈಸಿಲಿ ಯು ಕ್ಯಾನ್ ಗೇನ್ ಇಟ್ if you know the formula. Okay, just go through my video. Then theoretical distribution, ಯಾರೋ ಮೆಸೇಜ್ ಹಾಕ್ತಾ ಇದ್ರಿ theoretical distribution ಮಾಡಿ ಅಂತ. theoretical distribution ಏನೈತಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, yeah, theoretical distribution, the theory part is very much here. The Bernoulli distribution, binomial, Poisson, hypergeometric, normal, chi-square and students T distribution. These are the distributions. The first 4 distribution, Bernoulli, binomial, Poisson and hypergeometric, is a discrete distributions. These are normal, chi-square and students T distribution is a continuous distribution. These 4 are a discrete, idu 3 continuous distribution. Okay, then Bernoulli distribution, just Bernoulli distribution, no? What is defined Bernoulli distribution? Okay, then what are the examples of Bernoulli distribution? Then the features. Bernoulli distribution is only for 1 mark and 2 marks. Only 1 and 2 marks. Only 1 and 2 marks. Features of Bernoulli distribution is a very important. The PMF, the range, mean, variance and standard deviation is a very important. And the one more thing is mean is greater than variance in a Bernoulli distribution. Bernoulli ಅಂದ ತಕ್ಷಣ ನಿಮಗೆ ನೆನಪಾಗೋದು P of x is equals to P to the power x and Q to the power 1 minus x, and where x is equals to 0 and 1. Where x is equals to 0 and 1. Okay, and this is a very important Bernoulli, only 1 mark and 2 marks. ಇಲ್ಲಿ ಬರ್ನೋಲಿ ಡಿಸ್ಟ್ರಿಬ್ಯೂಷನ್ ನೀವು ಇದಿಷ್ಟು ಪಾರ್ಟು ಡೆಫಿನೇಷನ್ನು ಎಕ್ಸಾಂಪಲ್ ಒಂದು ಅಥವಾ 2 ಎಕ್ಸಾಂಪಲ್, ಯೂಸಲಿ ಎಕ್ಸಾಂಪಲ್ನ 2 ಯಾವಾಗೂ ಕೇಳಿಲ್ಲ, ಬಟ್ ಮಾಡಿಕೊಡ್ರಿ, 2 ಎಕ್ಸಾಂಪಲ್ ಮಾಡಿಕೊಡ್ರಿ. ಫೀಚರ್ಸು, ಮೀನು, ಸ್ಟ್ಯಾಂಡರ್ಡ್ ಡಿವಿಷನು ಮತ್ತು ವೇರಿಯನ್ಸು. ದೆನ್ ಒಂದು ಕಂಡೀಷನ್ ಏನೈತಲ್ಲ, ಅದು ಮೀನ್ ಈಸ್ ಗ್ರೇಟರ್ ದ್ಯಾನ್ ವೇರಿಯನ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಬನ್ನಿರಿ. ಎಕ್ಸಾಂಪಲ್ 1 ಐತಲ್ಲ ಇಲ್ಲಿ, ವೆರಿ ಈಸಿ. ಥೆರೋಟಿಕಲ್ ಡಿಸ್ಟ್ರಿಬ್ಯೂಷನ್ ಟಫ್ ಅನ್ಕೋಬೇಡ್ರಿ, ಯಾಕಂದ್ರೆ ಅದ್ರದ್ದು ನಿಮ್ಗೆ ಈಸಿಯಾಗಿ ಮಾರ್ಕ್ಸ್ ಗೇನ್ ಮಾಡ್ಬೋದು. ನೀವು ಇಲ್ಲಿ ಪಿ ಕೊಟ್ಟಾರ, ಕ್ಯೂ ಯು ಆರ್ ಕ್ಯಾಲ್ಕುಲೇಟಿಂಗ್ 1 minus p, then mean is p and variance is pq, then just you are multiplying and you are writing and you are getting as a 2 marks over here. Then write down the PMF of Bernoulli distribution with the parameter 0.7. Also find a standard deviation. Standard deviation ಅಂದ್ರೆ ಏನು, ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂದಂಗೆ. ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂದ್ಕೊಳ್ಳಿ, ಇಲ್ಲೇ ನಿಮ್ಗೆ ಸ್ಕ್ವೇರ್ ರೂಟ್ ತೊಗೊಂಡ್ಬಿಟ್ರಿ ವೇರಿಯನ್ಸ್ ಅಂದ್ರೆ ಇಲ್ಲಿ ಬರ್ಬಿಡ್ತದೆ. ಆ ಪಿ ಎಮ್ ಎಫ್ ಬರಿಬೇಕಂದ್ರೆ ಓನ್ಲಿ ಸಬ್ಸ್ಟ್ಯೂಟ್ ಮಾಡ್ತೀರಿ ನೀವು. ಪಿ ವ್ಯಾಲ್ಯೂ ಆ್ಯಂಡ್ ಕ್ಯೂ ವ್ಯಾಲ್ಯೂ ಯು ಆರ್ ಸಬ್ಸ್ಟ್ಯೂಟಿಂಗ್. ಪಿ 0.7 ಐತಾ, ಕ್ಯೂ ಈಸ್ ಈಕ್ವಲ್ಸ್ ಟು 1 minus p, that is 1 minus 0.7, that is a 0.3. Then just the examples, what are the examples are given, just go through that examples. 1 and 2 marks compulsory, they ask a Bernoulli distribution compulsory. Then the binomial distribution definition you have to do it. The examples you have to do it. The features, okay, the features, because must and should you have to do it features, because you have to calculate 5 marks and 10 marks sums here. 10 marks ಅಂತೂ ನೀವು ಟಚ್ ಮಾಡಲ್ಲ, ಬಟ್ 5 marks sums you need a PMF and all. ಥೇರಿ ಈಸಿ ಇರುತ್ತಾ, ನಾನು ಹೇಳಿದ್ದು ಥೇರಿ ನೀವು ಮಾಡಿಬಿಟ್ರೆ ಈಸಿನೇ. ಓಕೆ, ದೆನ್ ಇದನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ನೀವು 10 marks ಟಚ್ಚೇ ಮಾಡಲ್ಲ ಇಲ್ಲಿ. ಓಕೆ, 5 marks sums, just you observe these example 5th, 6th, 7th ಇವೇನಿದಾವಲ್ಲ ಎಕ್ಸಾಂಪಲ್ಸನ್ನು ಅಬ್ಸರ್ವ್ ಮಾಡಿರಿ. ಅಬ್ಸರ್ವ್ ಮಾಡಿದರೆ ಸಾಕು. ಆ್ಯಂಡ್ ಅನ್ಬಯಾಸ್ಡ್ ಕಾಯಿನ್ ಈಸ್ ಟಾಸ್ಡ್ 5 times. Find the probability that the tosses result in heads only,
3 heads and 2 tails, 4 or more heads. ಇಲ್ಲಿ 5 ಟೈಮ್ಸ್ ಅಂತ ಅಷ್ಟೇ ಕೊಟ್ಟಾರ, ಎನ್ ಅಷ್ಟೇ ಕೊಟ್ಟಾರ, ಪಿ ಕೊಟ್ಟಿಲ್ಲ. ವಾಟ್ ಈಸ್ ಪಿ? ಪಿ ಮೀನ್ಸ್ ದಟ್ ಈಸ್ ಅ ಪಿ ಈಸ್ ಈಕ್ವಲ್ಸ್ ಟು ಇಟ್ ಈಸ್ ಅ ಕಾಯಿನ್ ಪ್ರಾಬ್ಲಮ್. ದಟ್ಸ್ ವೈ ಕಾಯಿನ್ ಪ್ರಾಬ್ಲಮ್ ಈಸ್ ಮೀನ್ಸ್ the p is a 1 by 2. P is 1 by 2 and q is also 1 by 2. And that's why if n is given and p is given, that is a binomial distribution only. Okay. Go through these questions. ನಿಮಗೆ ಬೇಕಂದ್ರೆ ಕ್ವಶನ್ಸನ್ನು ನಾನು 5 ಮಾರ್ಕ್ಸು ಮಾಡ್ಬೋದು. ಇದು ಇಟ್ಸ್ ಅ ವೆರಿ ಈಸಿ ಸಮ್ಸ್ ದೀಸ್ ಆರ್. But the time, okay, I will show you one example. The probability that a bomb hits a target is 1 by 2. 4 bombs are aimed at a bridge. 3 bombs are enough to destroy the bridge. Find the probability that the bridge is destroyed. None of the bombs hit the bridge. ಇಲ್ಲಿ ನೋಡಿ, ಇಲ್ಲಿ just you observe, p is equals to 1 by 2 na. P 1 by 2 ಇಲ್ಲಿ 4 bombs are aimed ಅಂದಾರ. n is equals to 4. p is equals to 1 by 2, then q is also 1 by 2. ಹೌದಾ? p ಅಂದರೆ 0.5 ಮಾಡ್ಕೊಂಡ್ರೆ ಅಂದರೆ ನೀವು 1 minus p ಅಂದಾಗ q is also 0.5. 4 bombs are aimed at a bridge ಅಂದ್ರೆ n is equals to 4. ದೆನ್ ಇದು ಬಿಟ್ಬಿಡ್ರಿ, ಇದೀಗ ಸದ್ಯ ಬಿಡ್ರಿ. ಫಸ್ಟ್ ಯು ಆರ್ ರೈಟಿಂಗ್ 2 questions. ಆಲ್ವೇಸ್ ದೇ ಆರ್ ಗಿವಿಂಗ್ ಅ 2 questions. ಬಿಕಾಸ್ ಇಲ್ಲಿ ಒಂದು ಪಿ ಎಮ್ ಎಫ್ 1 ಮಾರ್ಕು, ದಿಸ್ ಈಸ್ 2 marks ಆ್ಯಂಡ್ ದಿಸ್ ಈಸ್ ಅ 2 marks. ಓಕೆ, ನಂದು 15 years ಆಫ್ ಎಕ್ಸ್ಪೀರಿಯನ್ಸ್ ವ್ಯಾಲ್ಯೂಯೇಷನ್ ಒಳಗೆ. ದಟ್ಸ್ ವೈ ವಾಟ್ ದ ಡಿಸ್ಟ್ರಿಬ್ಯೂಷನ್ ನಿಮಗೆ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಆ ಡಿಸ್ಟ್ರಿಬ್ಯೂಷನ್ ಪ್ರಕಾರ ಮಾಡಿಬಿಡ್ರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4cx 1 by 2 to the power 4. ಇಲ್ಲಿ ಅಷ್ಟೇ ಬರ್ತಾರೆ. ನೀವು 0.5 ಅಂತ ಕರೆಕ್ಟಾಗಿ ತೊಗೊಂಡು 0.5 to the ncx p to the power x and q to the power n minus x ಅಂತ ಪಿ ಎಮ್ ಎಫ್ ಇವ್ ರೈಟ್. ಆಫ್ಟರ್ವರ್ಡ್ಸ್ ದ ಬ್ರಿಡ್ಜ್ ಈಸ್ ಡಿಸ್ಟ್ರಾಯ್ಡ್ ಅಂತಾರೆ. The bridge is destroyed means here the one sentence is given in the question. 3 bombs are enough to destroy the bridge. 3 bombs are enough to destroy the bridge means at least 3 bombs is enough. That's why P of 3 ಅಂದ್ರೆ more than 3 you have to take it. 3 and 4 because n is 4. 4 ವರೆಗೂ ತಗೋಬೇಕು ನೀವು ಇಲ್ಲಿ. 3 ಮತ್ತು 4 ತಗೋಬೇಕು. ಯಾಕಂದ್ರಲ್ಲೇ 3 ಬಾಂಬ್ ಬರಬೇಕಲ್ಲಿ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಅಂತ ಹೇಳ್ಯಾರ. ದಟ್ಸ್ ವೈ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ಪಿ ಆಫ್ 3 ಪ್ಲಸ್ ಪಿ ಆಫ್ 4. ಯು ಹ್ಯಾವ್ ಟು ರೈಟ್ ಆ್ಯಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದು ನೀವು ಇಲ್ಲಿ ಇದನ್ನು ತೊಗೊಂಡ್ಬಿಡ್ರಿ, ಡೆಸಿಮಲ್ ಒಳಗೆ ತೊಗೊಂಡ್ಬಿಡ್ರಿ. ಫ್ರ್ಯಾಕ್ಷನಾಗಿ ತೊಗೊಳಕ್ಕೆ ಹೋಗ್ಬೇಡ್ರಿ, ಡೆಸಿಮಲಾಗಿ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿಬಿಡ್ರಿ. ಯಾಕಂದ್ರೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಿರ್ತಿರಲ್ಲ, ಮಾಡಿಬಿಡ್ಬೋದು. ಆ್ಯಂಡ್ ನನ್ ಆಫ್ ದ ಬಾಂಬ್ಸ್ ಹಿಟ್ ದ ಬ್ರಿಡ್ಜ್ ಅಂದಾಗ ನನ್ನು ಅಂತ ಬಂತು ಅಂದರೆ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಎ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತೊಗೊಂಡ್ಬಿಡ್ತೀರಿ. ಇಲ್ಲಿ 0 ತೊಗೊಂಡ್ಬಿಟ್ಟು ಅದ್ರ ಪ್ರಕಾರ ಹಾಕಿಬಿಡ್ತೀರಿ ಇಲ್ಲಿ. ಓಕೆ, ಹಾಕಿ ದಟ್ ಈಸ್ ಅ ಆನ್ಸರ್. ದ ಸೇಮ್ ಹಿಯರ್ ದಿಸ್ ಈಸ್ ಆಲ್ಸೋ ಇನ್ ಅ ಕಾಲೇಜ್ 60%. 60% ಅಂದರೆ 60 ಡಿವೈಡ್ ಬೈ 100 ಪಿ ಬಂದುಬಿಡ್ತಿಲ್ಲ. 3 ಸ್ಟೂಡೆಂಟ್ಸ್ n is equals to 3. ಮತ್ತು ಏನು ಕ್ವಶನ್ ಕೊಟ್ಟಾರ ಆ ಕ್ವಶನ್ ಮಾಡಿಬಿಡೋದು. ದಿಸ್ ಈಸ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ದೆನ್ ವಾಟ್ ಈಸ್ ದ ಪೋಸಾನ್ ಡಿಸ್ಟ್ರಿಬ್ಯೂಷನ್? Poisson distribution, you have to do it as a definition. That is a lambda e to the power minus lambda lambda to the power x divided by x factorial. That is a this one. If x is a discrete random variable, this is also a discrete random variable. Then Poisson distribution examples, you have to do it. 2 examples, any 2 examples. And example ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದೆ ಇದು Poisson distribution, because the deaths, accidents, incoming calls, defectives, complaints, mistakes, these all are which happens in a nature. That is a Poisson distribution. Okay. Then features of Poisson distribution. ಈಗ ಬೈನಾಮಿಯಲ್ ಫಸ್ಟ್ ಕ್ವಶನ್ ನಿಮಗೆ 5 ಮಾರ್ಕ್ಸಿಗೆ ಬಂದತ್ತಂತಂದ್ರೆ 5 ಮಾರ್ಕ್ಸಿಂದ ಈಗ ಹೇಳಿದ್ನಲ್ಲ, ಇನ್ನೊಂದು ಕ್ವಶನ್ ಪೋಸಾನ್ ಇರ್ಬೋದು ಅಥವಾ ಹೈಪರ್ ಜಾಮೆಟ್ರಿಕ್ ಇರ್ಬೋದು ನಿಮಗೆ ಡಿಸ್ಟ್ರಿಬ್ಯೂಷನ್. ಪೋಸಾನ್ ಡಿಸ್ಟ್ರಿಬ್ಯೂಷನ್ ವೆರಿ ಈಸಿ ಕಂಪ್ಯಾರೇಟಿವ್ ಟು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ದೆನ್ ಪಿ ಆಫ್ ಎಕ್ಸ್ ಇಸ್ e to the power minus lambda lambda to the power x divided by x factorial.
ಇಲ್ಲಿ x is equals to 0 1 to up to infinity. Okay, then this is lambda, mean lambda, variance lambda, standard deviation root of lambda. Then recurrence relation ಅದೇನು ಬೇಡ ನಿಮಗೆ. ಇಲ್ಲಿ ನೋಡ್ರಿ ಒಂದು ಕ್ವಶನ್ ನೋಡ್ಬಿಟ್ರೆ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಆ ಟೈಪಿಸ್ಟ್ ಮೇಕ್ಸ್ 2 ಮಿಸ್ಟೇಕ್ಸ್ ಪರ್ ಪೇಜ್ ಆನ್ ಆ್ಯನ್ ಆವ್ರೇಜ್. ಇಲ್ಲಿ ಒಂದು ವ್ಯಾಲ್ಯೂ ಬಂತಿಲ್ಲ. ಪ್ಯಾರಾಮೀಟರ್ ಈಸ್ ಲ್ಯಾಂಡಾ, ಓನ್ಲಿ ಒನ್ ಪ್ಯಾರಾಮೀಟರ್. ದೇರ್ ಇನ್ ಬೈನಾಮಿಯಲ್ 2 parameters n and p they are giving, but here the only one parameter, that is a 2 mistakes. 2 nu ಒಂದ ಐತಿ, mistakes is there, that's why it is a Poisson distribution. You are calculating a Poisson distribution, e to the power minus lambda, lambda to the power x divided by x factorial. 2 mistakes, then at the most 2 mistakes, at the most 2 mistakes. Okay, then on an ಇಲ್ಲಿ ಇದೇ ಟೈಪ್ ಕ್ವಶನ್ಸ್ ನಿಮ್ಗೆ ಪೋಸಾನ್ ಡಿಸ್ಟ್ರಿಬ್ಯೂಷನ್ ಇರ್ತದೆ. 10 ಮಾರ್ಕ್ಸ್ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ. ಇಲ್ಲಿ ಇದೆ ನೋಡಿ 26 27 ಒಂದು ಸ್ವಲ್ಪ ಮಾಡಿಕೊಡ್ರಿ. ಇದನ್ನು ತೋರಿಸಿ ನಾ ಹೆಂಗೆ ಮಾಡೋದು ಅಂತ ಹೇಳಿ ಈ ಎಕ್ಸಾಂಪಲ್ಸನ್ನು ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಪೋಸಾನ್ ಡಿಸ್ಟ್ರಿಬ್ಯೂಷನ್, ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ ಒಳಗೆ ಮಾಡ್ಬೋದು ನೀವು. ಹೈಪರ್ ಜೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ನಿನ್ನೆ ಒಂದು ಎಕ್ಸಾಂಪಲ್ ನಾನು ಅದು 5 ಮಾರ್ಕ್ಸ್ ಎಕ್ಸಾಂಪಲಲ್ಲಿ ತೋರಿಸಿದ್ದೆ. ಬಟ್ ಫೀಚರ್ಸು ನಿಮಗೆ ಬರ್ನೋಲಿ 1 ಮಾರ್ಕ್ 2 ಮಾರ್ಕ್ಸ್ ಬಂದುಬಿಡ್ತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲೇ 5 ಮಾರ್ಕ್ಸ್ ಬರ್ತದೆ, ಕವರ್ ಆಗ್ತದೆ ನಿಮ್ಗೆ. ಯಾವುದು ಡಿಸ್ಟ್ರಿಬ್ಯೂಷನ್ ಎರಡು ಯಾವುದು 5 ಮಾರ್ಕ್ಸಿಗೆ ಬರ್ತದಲ್ಲ ಅದನ್ನು ಬಿಟ್ಬಿಟ್ಟು 1 ಮಾರ್ಕ್ 2 ಮಾರ್ಕ್ಸ್ ಅವ್ರು ಕೊಡ್ತಾರಲ್ಲಿ. ದೆನ್ ಡೆಫಿನಿಷನ್ನು, ದೆನ್ ಫೀಚರ್ಸ್ ಆಫ್ ಹೈಪರ್ ಜೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸಾಂಪಲ್ಸ್ ಆಫ್ ಅ ಹೈಪರ್ ಜೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್. How to do it. Okay, of this chapter ಸೆಕ್ಷನ್ ಈತ್ ಹೇಳ್ರಿ ಅಂತ ಭಾಳ ಹೇಳ್ತಿದ್ದೀರಿ ಎಲ್ಲರೂ. ಬಟ್ ಸೆಕ್ಷನ್ ಇ ಬಂದಾಗ ನಾನು ಹೇಳ್ತೀನಿ, ಇನ್ನೂ ಬಂದಿಲ್ಲ ಅದು ಇಲ್ಲಿ ಚಾಪ್ಟ್ರಲ್ಲಿ. ಸೆಕ್ಷನ್ ಈತ್ ನಾನು ಇನ್ನೂ ಬರ್ತಾ ಇದ್ದೀನಿ, ಅಲ್ಲಿಗೆ ಬಂದ ತಕ್ಷಣ ನಿಮಗೆ ಹೇಳ್ತೀನಂತೆ. ಓಕೆ, ಇದು ಹೈಪರ್ ಜೋಮೆಟ್ರಿಕ್ ಡಿಸ್ಟ್ರಿಬ್ಯೂಷನ್ 5 ಮಾರ್ಕ್ಸಿಂದೇ ಕೊಡ್ಬೋದು ನಿಮ್ಗೆ. ಇದು ಎಲ್ಲಿ ಎಕ್ಸಾಂಪಲ್ ಸಮ್ಸ್ ಮಾಡ್ಕೊಂಡ್ರೆ ಸಾಕು. ನೀವು ಎಕ್ಸಾಂಪಲ್ ಸಮ್ಸ್ ಮಾಡ್ಕೊಂಡ್ರೆ ಅಲ್ಲಿ ನೀವು ಇದು ಅದೇ ರೀತಿ ಕ್ವಶನ್ಸನ್ನು ಮಾಡ್ಬೋದು. ದೆನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಬಂತು ನೋಡ್ರಿ. ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನೈತಲ್ಲ, ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಯೂಶ್ವಲಿ ಇದು ನಿಮಗೆ ಸೆಕ್ಷನ್ ಈ ಪಾರ್ಟ್. ಸೆಕ್ಷನ್ ಈ ಪಾರ್ಟಲ್ಲಿ ಫಸ್ಟ್ ಕ್ವಶನ್ನು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು. ಫಸ್ಟ್ ಕ್ವಶನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ನಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ದು ಒಂದು ವಿಡಿಯೋ ಮಾಡಿದ್ದೀನಿ ನಾನು, POQ ಕ್ವಶನ್ನು ಈ ಸೆಕ್ಷನ್ ಇದ್ದು. ಆ ವಿಡಿಯೋವನ್ನು ನೀವು ನೋಡಿಬಿಟ್ರಿ ಅಂದರೆ ಅಲ್ಲಿ ಕ್ಲಿಯರಾಗಿ, ನಿನ್ನೆ ಯಾರೋ ಮೆಸೇಜ್ ಹಾಕಿದ್ರಿ, ನೀವು ಮಾಡಿದ್ದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ನೋಡಿಬಿಟ್ಟು ನಂಗೆ ಕ್ಲಿಯರಾಗಿ ಅಂಡರ್ಸ್ಟುಡ್ ಆಯಿತು ಮೇಡಮ್ ಅಂಥೇಳಿ. ಅದೇ ರೀತಿ ನೀವು ನೋಡ್ಕೊಂಡ್ಬಿಟ್ರಿ ಅಂದರೆ ನಾನು ಈಸಿಯಾಗಿ ಅಲ್ಲಿ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಅದನ್ನೊಂದು ಮಾಡ್ಕೊಂಡ್ಬಿಡಿ. ಆ್ಯಂಡ್ ದ ಒನ್ ಮೋರ್, ಇಲ್ಲೇ ದಿಸ್ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸ್ ಬರೀ ಬರ್ನೋಲಿದು ಅಷ್ಟೇ ಬರಲಾರ್ದ ಯು ಹ್ಯಾವ್ ಟು this chi-square and t distribution also, the one questions are there. That's why must and should you do it. The properties of normal distribution, properties of ಒಂದು ಪ್ರೀವಿಯಸ್ ಕ್ವಶನ್ ಪೇಪರ್ನಾಗ 5 ಪ್ರಾಪರ್ಟೀಸ್, ಇದನ್ನು ಒಂದು ಥಿಯರಿ ಕ್ವಶನ್ ಅಂತ ಬಂದಿತ್ತು. 5 ಪ್ರಾಪರ್ಟೀಸ್ ಅಂತ ನೀವು ಇಲ್ಲಿ ಒಂದಿಷ್ಟು ಪ್ರಾಪರ್ಟೀಸ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಇದರಲ್ಲಿ 1 ಮಾರ್ಕು ಬರ್ಬೋದು, 2 ಮಾರ್ಕ್ಸು ಬರ್ಬೋದು, 5 ಮಾರ್ಕ್ಸು ಬರ್ಬೋದು. 5 ಮಾರ್ಕ್ಸ್ ನಾನು ಗ್ಯಾರಂಟಿ ಹೇಳಲ್ಲ, ಬಟ್ 5 ಮಾರ್ಕ್ಸು ಬರ್ಬೋದು, ಬರಲಿಕ್ಕಿಲ್ಲ. ಬಟ್ 1 ಮಾರ್ಕ್ 2 ಮಾರ್ಕ್ಸ್ ಮಾತ್ರ ನಿಮ್ಗೆ ಇಲ್ಲಿ ಸ್ಟ್ಯಾಂಡರ್ಡ್ ಡಿವಿಷನು, ಕ್ವಾರ್ಟೈಲ್ ಡಿವಿಷನು, ಮೀನ್ ಡಿವಿಷನು ಏನಿದು, ವಾಟ್ ಈಸ್ ಅ ಮೀನ್, ಮೀಡಿಯನ್, ಮೋಡ್, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು ಮ್ಯೂ. ಆ್ಯಂಡ್ ದಿಸ್ ಒನ್, what is a q1 and what is a q3, you have to do it. This 5 properties you do it. Then the standard normal variate, this question ಇಲ್ಲ ನೋಡ್ರಿ, ಇಂಥ ಕ್ವಶನ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಒಂದು ಗ್ಯಾರಂಟಿ ನಿಮಗೆ POQ ಕ್ವಶನ್ ಬಂದಂಗಿದೆ. ಇಲ್ಲಿ ಫಿಗರ್ ಅಷ್ಟೇ ಚೇಂಜ್ ಇರ್ತದೆ ನಿಮ್ಗೆ, ಬಟ್ ಇವ ಕ್ವಶನ್ನ ನಿಮ್ಗೆ ಒಂದು ಸೆಕ್ಷನ್ ಇ ಒಳಗೆ ಫಸ್ಟ್ ಕ್ವಶನ್ನು ಗ್ಯಾರಂಟಿ ಕ್ವಶನ್ನು. ಅದು ಕ್ವಶನ್ ನಂಬರ್ ನಿಮ್ಗೆ ಏನಿರ್ತದಂದ್ರೆ ಸೆಕ್ಷನ್ ಇ ಒಳಗೆ 51, ಕ್ವಶನ್ ನಂಬರ್ 51. ಇವಿಷ್ಟು ಕ್ವಶನ್ಸ್ ಇಲ್ಲಿ ಮಾಡ್ಕೊಂಡ್ಬಿಡಿ. ನಾರ್ಮಲ್ ಡಿಸ್ಟ್ರಿಬ್ಯೂಷನದ್ದು ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ಇದನ್ನು 48th 1 ಯೂಸಲಿ ಇದನ್ನು ಕೇಳಿಲ್ಲ. 49 48th ಕ್ವಶನ್ನು 2 ಮಾರ್ಕ್ಸು.
ದೆನ್ ಇಲ್ಲಿ ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಮತ್ತು ಟಿ ಅಂತ ಇದೆ. ಕೈ ಸ್ಕ್ವೇರ್ ಆ್ಯಂಡ್ ಟಿ ಡಿಸ್ಟ್ರಿಬ್ಯೂಷನ್ ನಿನ್ನೆ ಯಾರೋ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್ದು 1 ಮಾರ್ಕ್ 2 ಮಾರ್ಕ್ಸ್ ಹಾಕಿ ಅಂದಾಗ ನಾನು ಇಲ್ಲೇ ಹೇಳಿದ್ರಾಯ್ತು ಲೈವ್ ಕ್ಲಾಸಲ್ಲಿ ಅಂತ ಅಂದ್ಕೊಂಡೆ. ಇಲ್ಲಿ ಕೈ ಸ್ಕ್ವೇರ್ ಮತ್ತು ಟಿ ಡಿಸ್ಟ್ರಿಬ್ಯೂಷನ್ನು 5 ಮಾರ್ಕ್ಸ್ ಸಮ್ಸ್ ಇಲ್ಲ ಇಲ್ಲಿ, ಯಾಕಂದರೆ ಅಲ್ಲಿ ಟೆಸ್ಟ್ ಅಪ್ಲೈ ಮಾಡ್ತೀವಿ ನಾವು, ಅಪ್ಲಿಕೇಶನ್ಗೆ ಹೋಗ್ತೀವಿ, ದೊಡ್ಡ ಬಿಗ್ ಚಾಪ್ಟರ್ಸ್ ಆರ್ ದೇರ್, ದಟ್ಸ್ ವೈ if have to do it this chi-square distribution, the features of chi-square distribution, ಟೀದು ಮತ್ತು ಕೈ ಸ್ಕ್ವೇರ್ದು ಎರಡು ಫೀಚರ್ಸ್ ಮಾಡ್ಕೊಂಡ್ಬಿಡಿ. ಫೀಚರ್ಸ್ ಮಾಡ್ಕೊಂಡ್ಬಿಟ್ರೆ ಅಂದರೆ ಅದು ಫೀಚರ್ಸ್ ನಿಮಗಲ್ಲೇ ಇದು ಕೇಳ್ತಾರಲ್ಲಿ, ವಾಟ್ ಈಸ್ ಅ ಪ್ಯಾರಾಮೀಟರ್, ವಾಟ್ ಈಸ್ ಅ ಪಿ ಎಮ್ ಎಫ್ ಯೂಸಲಿ ಕೇಳಿಲ್ಲ, ವಾಟ್ ಈಸ್ ಅ ರೇಂಜ್ ಆ್ಯಂಡ್ ವಾಟ್ ಈಸ್ ಅ ಮೀಡಿಯನ್ ಮೋಡ್ ಆ್ಯಂಡ್ ವಾಟ್ ಈಸ್ ಅ ವೇರಿಯನ್ಸ್, ವಾಟ್ ಈಸ್ ಅ ವೇರಿಯನ್ಸ್ ಆ್ಯಂಡ್ ವಾಟ್ ಈಸ್ ಮೋಡ್ ಅಂತ ಇದು ಎಲ್ಲ ಟಿ ಮತ್ತು ಕೈ ಸ್ಕ್ವೇರ್ದು ಫೀಚರ್ಸ್ ಒಂದು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡಿ. ಆ್ಯಂಡ್ ದ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ ದಟ್ ಈಸ್ ದಿಸ್ ಒನ್, ಗಿವನ್ ದ್ಯಾಟ್ ಇದು 51 ಕ್ವಶನ್ ನಂಬರ್ 51 194 ಪೇಜ್ ನಂಬರ್. ದಿಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್, ಅಂದರೆ ಯೂಸಲಿ ವೆರಿ ಮಚ್ ರಿಪೀಟೆಡ್ ಕ್ವಶನ್, ದೀಸ್ ಮೋಸ್ಟ್ ರಿಪೀಟೆಡ್ ಕ್ವಶನ್. Z1 and Z2 and Z3 are 3 independent standard normal variates. What is the distribution of Z1 square plus Z2 square plus Z3 square? And also write down its variance. ಅದು ಇಲ್ಲಿ Z1 Z2 Z3 ಮೂರು ಇಂಡಿಪೆಂಡೆಂಟ್ ಅಂದಾಗ ಇದು ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ. Z1 ಸ್ಕ್ವೇರ್ ಪ್ಲಸ್ Z2 ಸ್ಕ್ವೇರ್ ಪ್ಲಸ್ Z3 ಸ್ಕ್ವೇರ್ ಇಸ್ ಅ ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್ ವಿತ್ 3 ಡಿಗ್ರೀಸ್ ಆಫ್, 3 ಇದಾವಲ್ಲ 3 ಡಿಗ್ರೀಸ್ ಆಫ್ ಫ್ರೀಡಮ್. Then what is the variance? Variance is a 3. The n is 3. That's why 2n. 2n is 2 into 3. ಇದೊಂದು ಕ್ವಶನ್ ಮಾಡ್ಕೊಂಡ್ರೆ ಸಾಕಲ್ಲಿ ಎಷ್ಟು ಟಿ ಮತ್ತು ಟಿ ಡಿಸ್ಟ್ರಿಬ್ಯೂಷನಲ್ಲಿ ಒಂದು ಕ್ವಶನ್ ಮಾಡ್ಕೊಡ್ರಿ, ಎಕ್ಸಾಂಪಲ್ಸ ಮಾಡ್ಕೊಡ್ರಿ ಸಾಕು, ನೀವು ಎಕ್ಸಾಂಪಲ್ ಮಾಡ್ಕೊಂಡ್ರೆ ಸಾಕು. ಯು ಆರ್ ಗೆಟಿಂಗ್ ಪ್ರಾಕ್ಟೀಸ್ ಇಟ್. ಓಕೆ, ದೆನ್ ದಿಸ್ ಕಂಪ್ಲೀಟೆಡ್ ಥೆರಾಟಿಕಲ್ ಡಿಸ್ಟ್ರಿಬ್ಯೂಷನ್. ಕಮ್ ಟು ದ್ಯಾಟ್ ಸ್ಟಾಟಿಸ್ಟಿಕಲ್ ಇನ್ಫರೆನ್ಸ್. ಸ್ಟಾಟಿಸ್ಟಿಕಲ್ ಇನ್ಫರೆನ್ಸಲ್ಲಿ ಥಿಯರಿ ಕ್ವಶನ್ಸ್. ಪಾಪ್ಯುಲೇಷನ್, ಡಿಫೈನ್ ಸ್ಯಾಂಪಲ್, ಇದು ಯೂಸಲಿ ಬಂದಿಲ್ಲ. ಇಲ್ಲಿ ನಿಮ್ಗೆ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್ ಅಂತ ಇಲ್ಲಿ ಹಾಕಿಸ್ಬಿಡ್ತೀನಿ. ಎಕ್ಸಸೈಸಲ್ಲಿ ಪೇಜ್ ನಂಬರು, ಎಕ್ಸಸೈಸು ನೀವು ಮಾಡಿದ್ದೀರಾ ಇಲ್ಲ ಮಾಡಿಲ್ಲ ಅಂದರೆ ಮಾಡ್ಕೊಂಡು ಬಿಡ್ರಿ ಆಮೇಲೆ. ಓಕೆ, ದಿಸ್ ಈಸ್ ವಾಟ್ ಈಸ್ ಅ ಸಿಂಪಲ್ ರ್ಯಾಂಡಮ್ ಸ್ಯಾಂಪಲ್. ಇದು ಆಲ್ರೆಡಿ ಫಸ್ಟ್ ಇಯರಿಂದನೂ ಓದ್ತಾನೇ ಇದ್ದೀರಾ. ವಾಟ್ ಈಸ್ ಅ ಪ್ಯಾರಾಮೀಟರ್, ವಾಟ್ ಈಸ್ ಅ ಸ್ಟಾಟಿಸ್ಟಿಕ್. ಇದು ಯೂಸಲಿ ಇವು ಕೇಳಿಲ್ಲ, ಯಾವುದು ಕೇಳಿಲ್ಲ. ಕೇಳಿದ್ದಂದರೆ ಇದೆ ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಈಸ್ ದಿಸ್ ಒನ್, ವಾಟ್ ಈಸ್ ಅ ಸ್ಟ್ಯಾಂಡರ್ಡ್ ಎರರ್, ದಿಸ್ ಅ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವಾಟ್ ಈಸ್ ದ ಫಾರ್ಮುಲಾ ಆಫ್ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್, ದಿಸ್ ಸ್ಟ್ಯಾಂಡರ್ಡ್ ಎರರ್ ಆಫ್ x1 bar minus x2 bar. Just ರೈಟ್ ಇನ್ ದ್ಯಾಟ್ ಪೇಪರ್. ಅದು ಇದ್ರಲ್ಲ 5 ಮಾರ್ಕ್ಸಾ. ಇದು 5 ಮಾರ್ಕ್ಸು ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಫಸ್ಟ್ ಏನೈತಲ್ಲ ಥೇರಿ ಪಾರ್ಟ್ ಅದು 1 ಮಾರ್ಕ್ 2 ಮಾರ್ಕ್ಸ್ ಅಷ್ಟೇ ಬರ್ತದೆ. ಇಲ್ಲೇ ಇದೇನದಲ್ಲ ಈ ಚಾಪ್ಟ್ರಿಂದ, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಚಾಪ್ಟ್ರಿಂದ ಇಲ್ಲಿ ನೋಡಿ, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಚಾಪ್ಟ್ರಿಂದ ನಿಮಗೆ ಬರೀ ಥೇರಿ ಪಾರ್ಟ್ ಅಷ್ಟೇ ಬರ್ತದೆ. ಅದಕ್ಕೆ ಥೇರಿ ಅಷ್ಟೇ ಹೇಳ್ತಾ ಇದ್ದೀನಿ. ಇದು ಒಂದು ಮಾಡ್ಕೊಡ್ರಿ ನೀವು, ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಎರರ್ ಮಾಡ್ಕೊರಿ. ಈ ಫಾರ್ಮುಲಾಸ್ ರೈಟ್ ದ ಫಾರ್ಮುಲಾ ಆಫ್ ಸ್ಟ್ಯಾಂಡರ್ಡ್ ಎರರ್ ಆಫ್ ಎಕ್ಸ್ ಬಾರ್, ರೈಟ್ ದ ಸ್ಟ್ಯಾಂಡರ್ಡ್ ಎರರ್ ಆಫ್ x1 ಬಾರ್ ಮೈನಸ್ x2 ಬಾರು. ಈ ಸ್ಮಾಲ್ ಎಕ್ಸಾಂಪಲ್ಸು ವೆರಿ ಇಂಪಾರ್ಟೆಂಟು ಆ್ಯಂಡ್ ದೆನ್ ಇಟ್ಸ್ ಅ ವೆರಿ ಈಸಿ. these two you do it and this one you do it. First one 7, 8, 10, 11, 13, 14. Okay. Then come to that. Next question is mention the two branches of statistical inference. One is hypothesis, one the estimation. What is meant by estimation? Very rare they ask. This point estimation, interval estimation, confidence interval, confidence limits, then statistical hypothesis given. Other badly idike ಹೇಳ್ಬಿಡ್ತಾರೆ, null hypothesis, alternative hypothesis, type 1, type 2 error, then level of significance, size of the test,
ಕ್ರಿಟಿಕಲ್ ರೀಸನ್ ಇದೆಲ್ಲ ಒಂದೇ ಟೈಪ್ ಕ್ವಶನ್ ಆನ್ಸರ್ಸ್ ಅದ, ನೀವು ಡೋಂಟ್ ವರಿ, ಇಷ್ಟಕ್ಕೊಂದು ಇದಾವಲ್ರಿ ಹೆಂಗೆ ಮಾಡೋದು. ಬಟ್ ಇಟ್ಸ್ ಅ ವೆರಿ ಈಸಿ ಆನ್ಸರ್ಸ್ ಅದೇ. ಒನ್ ಟೇಲ್ಡ್ ಮೀನ್ಸ್ ಒನ್ ಸೈಡೆಡ್ ಆ್ಯಂಡ್ ಟೂ ಟೇಲ್ಡ್ ಈಸ್ ಅ ಟೂ ಸೈಡೆಡ್. ದಟ್ ಈಸ್ ಜಸ್ಟ್ ಯು ರೀಡ್ ಔಟ್. ನಾನು ನಿಮ್ಗೆ ಮಾಡ್ತಿದ್ದೆ ಬಟ್ ಮಾಡಲಿಕ್ಕಿಲ್ಲ, ಟೈಮ್ ಇಲ್ಲ ನನಗೆ. ಇದೆಲ್ಲ ಬರೀ ನೀವು ರೀಡ್ ಮಾಡಿಕೊಂಡ್ರೆ ಸಾಕು. ದೀಸ್ ಎಕ್ಸಾಂಪಲ್ಸ್ ಆರ್ ದೀಸ್ ಕ್ವಶನ್ಸ್ ಯು ಹ್ಯಾವ್ ಟು ಡೂ ಇಟ್. page number 220, Samarth, page number 220. Okay, the last sample test. ಲಾಸ್ಟ್ ಸ್ಯಾಂಪಲ್ ಟೆಸ್ಟಲ್ಲಿ 5 ಮಾರ್ಕ್ಸ್ ಬರ್ತದೆ. ನಿನ್ನೆ ಒಂದು ಸಮ್ಸ್ ಮಾಡಿ ತೋರಿಸಿನ ಲಾಸ್ಟ್ ಸ್ಯಾಂಪಲ್ ಟೆಸ್ಟ್. ಟೆಸ್ಟ್ ಫಾರ್ ಇಕ್ವಾಲಿಟಿ ಆಫ್ ಮೀನ್ಸ್ ಒಂದು ಮಾಡೀನಿ, ಟೆಸ್ಟ್ ಫಾರ್ ಅ ಮೀನ್ಸ್ ಒಂದು 5 ಮಾರ್ಕ್ಸ್ ಸಮ್ I done in the previous video, yesterday's video. Just go through that video. Okay, usually the proportion they very rare case they ask, but mean test for a single mean and test for a equality of means they are asking. Okay, then t test is a small sample test. That is ಇದನ್ನು 3 ವಿಡಿಯೋ ಹಾಕಿದ್ದೀನಿ ನಾನು ಟಿ ಟೆಸ್ಟನ್ನು. ಟಿ ಟೆಸ್ಟ್ ದ ಸಿಗ್ನಿಫಿಕೆನ್ಸು ಫಸ್ಟ್ ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಹಾಕೀನಿ. ನೆಕ್ಸ್ಟ್ ಒನ್ ಈಸ್ ಈಕ್ವಾಲಿಟಿ ಆಫ್ ಟೂ ಮೀನ್ಸ್ ಆ್ಯಂಡ್ ದಿಸ್ ಪೇರ್ಡ್ ಟಿ ಟೆಸ್ಟ್. ಪೇರ್ಡ್ ಟಿ ಟೆಸ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. 5 ಮಾರ್ಕ್ಸಿಗೆ ಐದರ್ ಸೆಕ್ಷನ್ ಸಿ ಆರ್ ಸೆಕ್ಷನ್ ಇ ದೇ ಆರ್ ಆಸ್ಕಿಂಗ್. ಓಕೆ, ಸೆಕ್ಷನ್ ಇ ಒಳಗೆ ನೋಡ್ರಿ ಇಲ್ಲಿ, ಹಾಂ ಒಂದು ಮೋರ್ ಸೆಕ್ಷನ್ ಇ ಯಾರೋ ಕೇಳ್ತಾ ಇದ್ರಲ್ಲ ನೀವು, ಈ ಪಾರ್ಟ್ or POQ, practical oriented question ಒಳಗೆ ಫಸ್ಟ್ ಒನ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಸೆಕೆಂಡ್ ಕ್ವಶನ್ನು ಲಾರ್ಜ್ ಸ್ಯಾಂಪಲ್ ಟೆಸ್ಟ್, ಥರ್ಡ್ ಕ್ವಶನ್ನು ಸ್ಮಾಲ್ ಸ್ಯಾಂಪಲ್ ಟೆಸ್ಟ್, ಫೋರ್ತ್ ಕ್ವಶನ್ನು OR, ಫಿಫ್ತ್ ಕ್ವಶನ್ ಈಸ್ ಆಲ್ಸೋ OR, ಆಪ್ರೇಷನ್ ರಿಸರ್ಚ್. ಇಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತೂ ಬರ್ತದೆ ನಿಮಗೆ. ಲಾಸ್ಟ್ ಸ್ಯಾಂಪಲ್ ಟೆಸ್ಟ್ ನೀವು ಮಾಡ್ಬೋದು, ನಾನು 4 ಮಾಡಿದ್ದನ್ನು ಹಾಕಿದ್ದೀನಿ ವಿಡಿಯೋದಾಗ. ಸ್ಮಾಲ್ ಸ್ಯಾಂಪಲ್ ಟೆಸ್ಟ್ ಅದೇ ಪೇರ್ಡ್ ಟಿ ಟೆಸ್ಟ್ ಇರ್ಬೋದು, ಆರ್ ಅದರ್ವೈಸ್ ಎಸ್ಟರ್ಡೇ ಐ ಡನ್ ಆ್ಯಸ್ ಅ chi-square ಟೆಸ್ಟ್ ಫಾರ್ ಇಂಡಿಪೆಂಡೆನ್ಸ್ ಆಫ್ ಅಟ್ರಿಬ್ಯೂಟ್, ಅದು ಇರ್ಬೋದು. ಅಂದರೆ ಮ್ಯಾಕ್ಸಿಮಮ್ ಇದೇ ಅದ ಕ್ವಶನ್ ಅದ, ಬಟ್ ಇಲ್ಲಿ ಬೇರೆನೂ ಬರ್ಬೋದು. ಇದು ಇರ್ಬೋದಂತ ಅಂದ್ಕೊಳ್ತೀನಿ. 90% ದೇ ಮೇ ಆಸ್ಕ್ ದಿಸ್ ಒನ್. ಆ್ಯಂಡ್ ಆಪ್ರೇಷನ್ ರಿಸರ್ಚ್ ಈಸ್ ಮೇ ಬಿ ಅ ಇನ್ವೆಂಟರಿ ಥೇರಿ ಆರ್ TP, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. This one is a replacement theory, ಕಂಪಲ್ಸರಿ. ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆತಂದ್ರೆ ಇದು ರಿಪ್ಲೇಸ್ಮೆಂಟ್ ಥೇರಿ ಕಂಪಲ್ಸರಿ. ನೋಡಿರಿ, ಇವೆರಡು ನೀವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು ಮತ್ತು ರಿಪ್ಲೇಸ್ಮೆಂಟ್ ಥೇರಿ ಮಾಡ್ಕೊಂಡು ಬಿಟ್ರಿ ಅಂದ್ರೆ ಇನ್ನೊಂದನ್ನು ಎಕ್ಸ್ಟ್ರಾ ಇಟ್ಕೋಬೋದು ನೀವು. ಇನ್ವೆಂಟ್ರಿ ಥೇರಿನ ಎಕ್ಸ್ಟ್ರಾ ಮಾಡ್ಕೋಬೋದು. ದೀಸ್ ಟು ಯು ಹ್ಯಾವ್ ಟು ಮಸ್ಟ್ ಆ್ಯಂಡ್ ಶುಡ್ ಯು ಹ್ಯಾವ್ ಟು ಡೂ ಇಟ್. ದಿಸ್ ವೆರಿ ಈಸಿ, ದಿಸ್ ಆಲ್ಸೋ ಈಸಿ. ಓಕೆ, then 2 marks, the 5 marks sums, these all 5 marks only. It's a very clearly one video I done these all. Okay, then t test and chi-square test, paired t test. Paired t test is a page number 252. Do all the sums. Okay, and equality also, equality of t test. Then statistical quality control, the one more thing I want to tell you. The statistical quality control is having a 8 marks. 8 marks, yeah. Okay, 8 marks statistical quality control in the 1 mark 1 question and 2 marks 1 question and 5 marks. Just I will show you 1 mark ಯಾವ್ದು ಬರ್ಬೋದು ನಿಮಗಂತ. Okay, then what is meant by SQC? Okay, then the what are the chance and assignable causes? 2 marks ido, 2 marks. Then
SQC helps in detecting which type of variation. Product control and process control. What is a control chart? Okay. Name the control chart for variables. ಇದು ಒಂದು ಕೇಳಿದ್ರು ಅವರು. ನೇಮ್ ದ ಕಂಟ್ರೋಲ್ ಚಾರ್ಟ್ ಯೂಸ್ಡ್ ಇನ್ ದ ಕೇಸ್ ಆಫ್ ಡಿಫೆಕ್ಟಿವ್ಸ್. SQC. Acceptance sampling. Define acceptance sampling. Okay. These are SQC, statistical quality control, and small examples are like that. ಇದು ಯೂಸಲಿ ಭಾಳ ಸತಿ ಏನು ಕೇಳಿಲ್ಲ, ಯೂಸಲಿ ತೇರಿನ ಕೇಳ್ಯಾರಿಲ್ಲ. Then 5 marks is maximum. 5 marks is variable control chart for variable. X bar chart is X bar and R chart is a variable. And C and NP or a D chart. NP chart is for attribute. Attributes. Okay. C and NP chart is attributes. Maximum ನಿಮಗೆ ಕೇಳಿದ್ದು ಒಂದೊಂದ ಕೇಳ್ತಾರೆ ಇದರಲ್ಲಿ. ಬರೀ ಕಂಟ್ರೋಲ್ ಲಿಮಿಟ್ಸ್ ಅಷ್ಟೇ ಕೇಳ್ಯಾರ ಭಾಳ ಸತಿ. ಕಂಟ್ರೋಲ್ ಲಿಮಿಟ್ಸ್ ಫಾರ್ ಒಂದು X ಬಾರ್ ಚಾರ್ಟ್ ಅಷ್ಟೇ, R ಚಾರ್ಟ್ ಅಷ್ಟೇ, C ಚಾರ್ಟ್ ಅಷ್ಟೇ, NP ಚಾರ್ಟ್ ಅಷ್ಟೇ. ಬಟ್ ಮ್ಯಾಕ್ಸಿಮಮ್ ಕೇಳಿದ್ದು ನಿಮ್ಗೆ ಐದರ್ X ಬಾರ್ ಚಾರ್ಟ್, C ಚಾರ್ಟ್ ಇನ್ ದ ಪ್ರೀವಿಯಸ್ ಕ್ವಶನ್ ಪೇಪರ್ ಒಳಗೆ. X ಬಾರ್ ಆರ್ C ಚಾರ್ಟ್. ನೀವು ಇವು ಕ್ವಶನ್ ಮಾಡ್ಕೊಂಡ್ಬಿಟ್ರೆ ಸಾಕಿಲ್ಲ. ಕಂಟ್ರೋಲ್ ಲಿಮಿಟ್ಸ್ ಇಲ್ಲಿ ನಿಮಗೆ ನಾನು ಇದು SQC ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಕ್ಲಿಯರಾಗಿ. ಹಿಂಗೆ ಕೊಟ್ಬಿಟ್ಟು ನಿಮಗೆ ಸ್ಯಾಂಪಲ್ ಮೀನ್ ಅಷ್ಟೇ ಕೊಡ್ತಾರೆ ಅಥವಾ ರೇಂಜ್ ಅಷ್ಟು. ಇದು ಸ್ಯಾಂಪಲ್ ಮೀನ್ ರೇಂಜ್ ಕೊಡ್ತಾರೆ, ಯಾಕಂದರೆ X ಬಾರ್ ಚಾರ್ಟ್ ಮಾಡಬೇಕಂದ್ರೆ ಎರಡೂ ಬೇಕು. ಬಟ್ ರೇಂಜ್ ಚಾರ್ಟ್ ಮಾಡಬೇಕಾದ್ರೆ ಓನ್ಲಿ ಯು ಹ್ಯಾವ್ ಟು ಟೇಕ್ ಇಟ್ ಆಸ್ ಅ ರೇಂಜಸ್ ಓನ್ಲಿ. Okay, the X bar chart you have to calculate these three. If you are calculating, you are getting a full 5 marks. Then for R chart, 9th question is a X bar chart. 10th question, page number 291. ಹೇಳಿದೆನ ಪಾರ್ಟಿ ಯಾರದು? ಧ್ರುವ. ಈಗ ಹೇಳಿದೆ ಜಸ್ಟ್ ನಾನು. ಓಕೆ. 10th ಕ್ವಶನ್ನು ನೀವು R ಚಾರ್ಟ್ ಇದು ಒಂದೊಂದು ಮಾಡಿಕೊಂಡ್ರು ಸಾಕು. ನೀವು ಇಲ್ಲಿ NP ಚಾರ್ಟು ಮತ್ತು C ಚಾರ್ಟು ಒಂದೊಂದು ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಇಟ್ ವಿಲ್ ಈಸಿ, ವೆರಿ ಈಸಿ. ಇದು ದಿಸ್ ಇಸ್ ಅ NP ಚಾರ್ಟ್ ಆ್ಯಂಡ್ 12th ಕ್ವಶನ್ ಈಸ್ ಅ C ಚಾರ್ಟ್. ಓಕೆ, ದಿಸ್ ಕಂಪ್ಲೀಟ್ಸ್ ದ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್. ದೆನ್ ಆಪರೇಷನ್ ರಿಸರ್ಚ್. Operation research is having a 5 small chapters. 5 small chapters, that is a first one is a LPP, linear programming problem. Linear programming problem, first one. ಇಲ್ಲಿ ನಿಮ್ಗೆ ಥೇರಿ ಪಾರ್ಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಇಲ್ಲೇ ಥೇರಿ ನಿಮ್ಗೆ ಯಾವುದಾದ್ರೂ ಥೇರಿ ಕೇಳ್ಬೋದು. ಡೆಫಿನಿಷನ್ ಆಫ್ LPP ಕೇಳ್ಬೋದು, ಫಿಸಿಬಲ್ ರೀಸನ್ ಆರ್ ಆಪ್ಟಿಮಲ್ ಸೊಲ್ಯೂಷನ್. ಸಮ್ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ಅಂತ ಏನದಾವಲ್ಲ ಇಲ್ಲಿ 307 ಪೇಜ್ ನಂಬರ್. 307 ಪೇಜ್ ನಂಬರ್. ಡಿಸಿಷನ್ ವೇರಿಯೇಬಲ್, ಆಬ್ಜೆಕ್ಟಿವ್ ಫಂಕ್ಷನ್, ಸೊಲ್ಯೂಷನ್, ಫಿಸಿಬಲ್ ಸೊಲ್ಯೂಷನ್ ಆ್ಯಂಡ್ ಆಪ್ಟಿಮಲ್ ಸೊಲ್ಯೂಷನ್ ಏನೈತಲ್ಲ, ದಟ್ ಈಸ್ ಯು ಹ್ಯಾವ್ ಟು ಡೂ ಇಟ್ ಫಾರ್ ಅ ಥೇರಿ ಪಾರ್ಟ್. LPP one compulsory 90%. They may ask one this one graph, because graph ಇಲ್ಲಿ ಗ್ರಾಫ್ ಕೇಳೋದು ನಿಮ್ಗೆ ಇಡೀ ಸ್ಟ್ಯಾಟಿಸ್ಟಿಕ್ ಒಳಗೆ LPP ಒಂದು. ಯಾಕಂದ್ರೆ ಅಲ್ಲಿ SQC ಒಳಗೂ ಕೇಳಲ್ಲ, ಟೈಮ್ ಸೀರೀಸ್ ಒಳಗೂ ಕೇಳೋದಿಲ್ಲ. ದಟ್ಸ್ ವೈ LPP ನೀವೇನೈತಿ ಒಂದನ್ನು ಚಾರ್ಟನ್ನು ಕಂಪಲ್ಸರಿ ಇಲ್ಲಿ LPP ಮಾಡ್ಕೊಂಡು ಬಿಡ್ರಿ. ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಈಸ್ ಹ್ಯಾವಿಂಗ್ ಅ 2 types. One is a northwest corner rule and the one more is a minimax principle. Least cost entry method, matrix minima method. First one is a
northwest corner rule, and second one is a matrix minima method. Then ಇಲ್ಲಿ ಇಂಪಾರ್ಟೆಂಟ್ ಡೆಫಿನಿಷನ್ ಅಂತಿದೆ ನೋಡಿ. ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ನು ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ನು, ಡಿಜನ್ರೇಟ್, ನಾನ್ ಡಿಜನ್ರೇಟ್, ಆಪ್ಟಿಮಲ್ ಸೊಲ್ಯೂಷನ್ನು, ಬ್ಯಾಲೆನ್ಸ್ಡ್ ಟಿ ಪಿ. ಇದಿಷ್ಟು ಓದ್ಕೊಂಡ್ಬಿಟ್ರೆ ಅಂದರೆ ತೇರಿ ನಿಮ್ಗೆ 1 ಮಾರ್ಕ್ 2 ಮಾರ್ಕ್ಸ್ ಇಲ್ಲಿ ತೇರಿ ಕ್ವಶನನ್ನು ಬರ್ಬೋದು ಇಲ್ಲಿ. ಇದ್ರದ್ದು ಯಾವುದು ಆಪ್ರೇಷನ್ ರಿಸರ್ಚದ್ದು. ಒಂದು ನಿಮಿಷ. ಆಪ್ರೇಷನ್ ರಿಸರ್ಚ್ ಟೋಟಲ್ 26 ಮಾರ್ಕ್ಸು. ಟೋಟಲ್ 26 ಒಳಗೆ 2 1 ಮಾರ್ಕು, 2 ಮಾರ್ಕ್ಸು, 2 5 ಮಾರ್ಕ್ಸು, ಮತ್ತು ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲೂ ಕೂಡ ನಿಮ್ಗೆ 2 ಮಾರ್ಕ್ಸ್ 2 ಕ್ವಶನ್ ಬರ್ತದಲ್ಲೇ. ಓಕೆ, ಇದರಲ್ಲಿ ಯಾವುದಾದ್ರೂ ನಿಮಗೆ ಆಪ್ರೇಷನ್ ರಿಸರ್ಚು ನಾನು ಒಂದೊಂದು ಮಾಡಿ ಹಾಕೀನಿ. ಇದನ್ನು ನಿಮ್ಗೆ ಹೆಂಗೆ ಅದು ಗೊತ್ತಾಗಿಲ್ಲ ವಿಡಿಯೋದಾಗ ಅಂತಂದ್ರೆ ನೀವು ಮೆಸೇಜ್ ಮಾಡಿರಿ. ಯಾಕಂದ್ರೆ ನಾಳೆನೇ ಎಕ್ಸಾಮ್ ಇರೋದ್ರಿಂದ ಇಲ್ಲೆಲ್ಲ ಮಾಡಲಿಕ್ಕಾಗೋದಿಲ್ಲ. ಮತ್ತು ನೀವು ಸ್ಟಡಿ ಮಾಡಬೇಕು. ಇವಾಗ ಗೇಮ್ ಥೇರಿ 1 ಡಾಮಿನೆನ್ಸ್ ಪ್ರಿನ್ಸಿಪಲ್ ಐ ಡನ್. ಇನ್ ಅ ಗೇಮ್ ಥೇರಿ ದ ಥೇರಿ ಪಾರ್ಟ್ ಈಸ್ ದ ಇಂಪಾರ್ಟೆಂಟ್ ಟರ್ಮ್ಸ್ ಯೂಸ್ಡ್ ಇನ್ ಅ ಗೇಮ್ ಥೇರಿ. ಇಲ್ಲಿ ಫಸ್ಟ್ ನೀವು 2% ಜೀರೋ ಸಮ್ ಗೇಮ್ ಮಾಡ್ಕೋರಿ ಸ್ಟ್ರಾಟಜಿ. ದೆನ್ 2% ಜೀರೋ ಸಮ್ ಗೇಮ್, ಪೇ ಆಫ್ ಮ್ಯಾಟ್ರಿಕ್ಸ್, ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ 2 ಕೂಡಿ ಕೇಳ್ತಾರೆ. ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್, ದೆನ್ ಸ್ಯಾಡಲ್ ಪಾಯಿಂಟ್, ವ್ಯಾಲ್ಯೂ ಆಫ್ ದ ಗೇಮ್ ಆ್ಯಂಡ್ ಫೇರ್ ಗೇಮ್. These are the questions they will ask. What are the methods of solving a rectangular game means the maximin minimax principle and dominance method. ನಿಮಗೆ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ 2 ಮಾರ್ಕ್ಸಿಗೆ ಕೇಳಿಬಿಟ್ರೆ 5 ಮಾರ್ಕ್ಸಿಗೆ ಡಾಮಿನೆನ್ಸ್ ಮೆಥಡ್ ಕೇಳ್ತಾರೆ. ಇದನ್ನು 2 ಮಾರ್ಕ್ಸಿಗೆ ಕೇಳ್ಬೋದು. ಪೇಜ್ ನಂಬರ್ ಈಸ್ 350. ಇನ್ವೆಂಟ್ರಿ ಥೇರಿ, ನಾನು ಇನ್ವೆಂಟ್ರಿ ಥೇರಿ ಸಮ್ಸನ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ನೋಡ್ರಿ ವಿಡಿಯೋನ. ಮಾಡಿಲ್ಲ ಅಂತಂದರೆ ಮಾಡಿದ್ದೀನಿ, ಹಾಕಿದ್ದೀನಿ. ಓಕೆ, ಪೇಜ್ ನಂಬರ್. ಓಕೆ, ದೆನ್ ರಿಪ್ಲೇಸ್ಮೆಂಟ್ ಥೇರಿ 1 ಕಂಪಲ್ಸರಿ. ನಾನು ರಿಪ್ಲೇಸ್ಮೆಂಟ್ ಥೇರಿ ಮಿಸ್ ಮಾಡಲೇಬೇಡ್ರಿ. ಕಂಪಲ್ಸರಿ ಇಟ್ ಈಸ್ ಅ 5 ಮಾರ್ಕ್ಸ್ ಸಮ್ಸ್. ಲಾಸ್ಟ್ ಸಮ್ ಈಸ್ ಅ ರಿಪ್ಲೇಸ್ಮೆಂಟ್ ಥೇರಿ ಓನ್ಲಿ. ದ ಲಾಸ್ಟ್ ಸಮ್ ಈಸ್ ಅ ರಿಪ್ಲೇಸ್ಮೆಂಟ್ ಥೇರಿ, ಅಥವಾ 54 ಅಥವಾ 55 ಲಾಸ್ಟ್ ಅಂತ, ಅಥವಾ ಅದಕ್ಕಿಂತ ಫಸ್ಟು. ದಟ್ ಈಸ್ ಅ ಕಂಪಲ್ಸರಿ ರಿಪ್ಲೇಸ್ಮೆಂಟ್ ಥೇರಿ ಕ್ವಶನ್. ದೆನ್ ಇನ್ವೆಂಟರಿ ಥೇರಿ ಯಾಕೋ ಎಲ್ಲರೂ ಭಾಳ ಮೆಸೇಜ್ ಮಾಡ್ತಾಯಿದ್ರಿ ಇನ್ವೆಂಟರಿ ಥೇರಿ. ಬಟ್ ಮಾಡೆಲ್ 1 ಮಾಡೆಲ್ 2 ನೀವು ಕ್ಲಿಯರಾಗಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಏನಿಲ್ಲ ಪ್ರಾಬ್ಲಮ್ ಏನಂತಂದ್ರೆ ನೀವು ಇನ್ವೆಂಟ್ರಿ ಥೇರಿಯಲ್ಲಿ ಫಸ್ಟ್ ಏನು ಕೊಡ್ತಾರೆ ಅವರು? ಡಿಮಾಂಡ್ ರೇಟ್ ಕೊಡ್ತಾರೆ, ಹೌದಾ? C1 ಹೋಲ್ಡಿಂಗ್ ಕಾಸ್ಟ್. ಈಗ ಇದು ಕೊಟ್ಟಿಲ್ಲ ಫಸ್ಟ್ ಮಾಡೆಲ್ 1 ಅಂತಂದ್ರೆ C3 ಕೊಡ್ತಾರೆ, ಹೌದಾ? C1 C3 ಆ್ಯಂಡ್ ದೇ ಆರ್ ಗಿವಿಂಗ್. ಓಕೆ, ಇಲ್ಲಿ C1 ನಿಮಗೆ ಎದ್ರೊಳಗದ ನೋಡ್ರಿ. ಐದರ್ ಇಟ್ ಈಸ್ ಅ ಪರ್ ಡೇ ಅಂತಿತ್ತಂತೆ ಕೋರಿ. ಪರ್ ಡೇ ಅಂತಿತ್ತಂದ್ರೆ ಇದು ಏನೋ ಕೊಟ್ಟಿರಲಿ ಡಿವೈಡ್ ಬೈ 365 ಮಾಡಿರಿ. ಪರ್ ಡೇ ಇತ್ತಂದ್ರೆ C1 ಏನು ಕೊಟ್ಟಿರ್ತಾರಲ್ಲ ಅದನ್ನು ನೀವು ಆರಿಗೆ ಕನ್ವರ್ಟ್ ಮಾಡ್ಕೋರಿ. ಇಲ್ಲಪ್ಪ, ಇಲ್ಲಿ ಪರ್ ಮಂತ್ ಕೊಟ್ಟಾರಂತಿಕೋರಿ. C1 ಇಫ್ C1 ಈಸ್ ಈಕ್ವಲ್ಸ್ ಟು ಪರ್ ಮಂತ್ ಇತ್ತಂದ್ರೆ ಆರ್ ಈಸ್ ಈಕ್ವಲ್ಸ್ ಟು ಅದನ್ನು ಡಿವೈಡ್ ಬೈ 12 ಮಾಡಿಬಿಡ್ರಿ. ಅಂದ್ರೆ ಪರ್ ಮಂತ್ ಬಂದುಬಿಡ್ತದೆ ನಿಮ್ಗೆ. ಓಕೆ, ಇಲ್ಲ C1 ಇಯರ್ನಾಗ ಕೊಟ್ಟಿದ್ರಂದ್ರೆ ಇದನ್ನು ಇಯರ್ನಾಗ ಕೊಟ್ಟಿದ್ರಂದ್ರೆ ನಾಟ್ ಅ ಪ್ರಾಬ್ಲಮ್. ಇದು ಇಯರ್ನಾಗ ಇರ್ತತಿ. ಇದು ಇಯರ್ನಾಗಿಲ್ಲ, ಇದು ಮಂತ್ನಾಗ ಇತ್ತಂತ ತಿಳ್ಕೊರಿ. ಇದು ಮಂತ್ ಇದ್ರೆ ಇಂಟು 12 ಮಾಡಿಬಿಟ್ರೆ ಯು ಆರ್ ಗೆಟಿಂಗ್ ಆಸ್ ಅ ಪರ್ ಇಯರ್. ಇದು ಯಾವ್ದು ಇರ್ತದೋ ಅದರ ಪ್ರಕಾರ ನೀವು ಕನ್ವರ್ಟ್ ಮಾಡ್ಕೊರಿ. C1 ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲೇ. ಓಕೆ, ದಟ್ ಈಸ್ ಅ ಹೋಲ್ಡಿಂಗ್ ಕಾಸ್ಟ್.
ಯಾವುದು ಮ್ಯಾಮ್ ಪಕ್ಕಾನ ಅಂತಿದ್ದಾರಲ್ಲ, ಯಾವುದದು? ತೇರಿ ಪಾರ್ಟ್ ರಿಪ್ಲೇಸ್ಮೆಂಟ್ ತೇರಿನ ಲಾಸ್ಟ್ ಕ್ವಶನ್ನು. ಓಕೆ ಓಕೆ, ಇದ್ರ ಪ್ರಕಾರ ನೀವು ಈ C1 ಏನು ಕೊಟ್ಟಿರ್ತಾರಲ್ಲ ಅದನ್ನು ಆರಿಗೆ ಕನ್ವರ್ಟ್ ಮಾಡ್ಕೊಂಬಿಡ್ರಿ. ಓಕೆ, ಕನ್ವರ್ಟ್ ಮಾಡ್ಕೊಂಡ್ರೆ ಏನು ಈಸಿ ಅದ ಅದು. ನಿಮಗೆ C2 ಕೊಟ್ಟರು ಅಂತಂದರೆ ಅದು ಮಾಡೆಲ್ 2 ಹಾಕ್ರಿ, C1 ಕೊಟ್ಟರು ಹೋಲ್ಡಿಂಗ್ ಕಾಸ್ಟ್ ಕೊಟ್ಟರೆ ಇದನ್ನು ಹಾಕ್ರಿ. ಇಲ್ಲಪ್ಪ ಇನ್ನೂ ಒಂದು ಅದ್ರೊಳಗೆ ಅಂತಂದ್ರೆ C1 ಈಸ್ ಈಕ್ವಲ್ಸ್ ಟು P ಇಂಟು I, ದಟ್ ಈಸ್ ಇಲ್ಲಿ ಕ್ಯಾಪಿಟಲ್ ಕಾಸ್ಟ್ ಒಂದು ಪರ್ಸಂಟೇಜ್ ಒಳಗೆ ವ್ಯಾಲ್ಯೂ ಕೊಟ್ಟಾರಂತಂದ್ರೆ ಅದನ್ನು ಕನ್ವರ್ಟ್ ಮಾಡ್ಕೊರಿ ಅಷ್ಟೆ. ಓಕೆ, P ಇಂಟು I. ಓಕೆ, ದೀಸ್ ಇದು ಇನ್ವೆಂಟ್ರಿ ತೇರಿ ಭಾಳ ಅದನ್ನು ಇದು ಮಾಡ್ಕೋಬೇಡ್ರಿ, ಈಸಿ ಐತಿ. ಇನ್ವೆಂಟ್ರಿ ತೇರಿನೂ ಈಸಿ ಐತೆ, ಹಾಗೇನು ಅದು ಟಫ್ ಇಲ್ಲ. ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು, ವಾಟ್ ಈಸ್ ದ ಲೀಡ್ ಟೈಮ್, ವಾಟ್ ಈಸ್ ದ ಕ್ಯಾಪಿಟಲ್ ಕಾಸ್ಟ್, ವಾಟ್ ಈಸ್ ಹೋಲ್ಡಿಂಗ್ ಕಾಸ್ಟ್, ಇಷ್ಟು ಮಾಡಿದರೆ ಸಾಕು. ನೀವು ಸೆಟಪ್ ಕಾಸ್ಟ್ ಅಂದ್ರೆ ಇವೆಲ್ಲ ಗೊತ್ತಿದ್ರೆ ಸಾಕು. ಇನ್ನೂ ಒಂದು ನೈಟ್ ನಿಮಗೆ ಟೈಮ್ ಅದ, ಇದನ್ನೆಲ್ಲ ನೀವು ಮಾಡ್ಕೋಬೋದು, ಇನ್ನೂ ಟೈಮ್ ಅದ. ಬಟ್ ದ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು ದ್ಯಾಟ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಅದ ಎಕ್ಸಾಮಿಗೆ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ನೀವು ತೊಗೊಂಡು ಹೋಗ್ಬೋದು. ಮತ್ತು ಇದನ್ನು ಟೇಬಲ್ಸು, ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸ್ ಎಲ್ಲನೂ ನಿಮಗಲ್ಲೇ ಪ್ರೊವೈಡ್ ಮಾಡ್ತಾರೆ. ಸ್ಟ್ಯಾಟಿಸ್ಟಿಕಲ್ ಟೇಬಲ್ಸನ್ನು ಅಲ್ಲಿ ಎಲ್ಲ ಇದರಲ್ಲೂ ಕಾಲೇಜಲ್ಲೂ ಪ್ರೊವೈಡ್ ಮಾಡ್ತಾರೆ. ನೀವು ಅಲ್ಲಿ ಕೇಳಿ ಇಸ್ಕೋಬೇಕಷ್ಟೇ. ಅಲ್ಲಿ ಮ್ಯಾಮ್ ಸ್ಟ್ಯಾಟಿಸ್ಟಿಕ್ ಫೋರಮ್ದು 5 ಮಾಡೆಲ್ ಕ್ವಶನ್ ಪೇಪರ್ ಕಳಿಸಿ. ನಂದು ಅದೇ ಹೇಳಿದ್ನಲ್ಲ, ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಷ್ಟು ಅಪ್ಲೋಡ್ ಮಾಡೀನಿ. ಅದನ್ನು ಬೇಕಂದರೆ ಯುಟಿಲೈಸ್ ಮಾಡ್ಕೊರಿ. ಟೆಲಿಗ್ರಾಮ್ ಚಾನಲ್ಲು ಲಿಂಕು ಆನ್ ಆಗ್ತಾ ಇಲ್ಲ, ನಾನು ಕಳಿಸಿದ್ರು. ದಟ್ಸ್ ವೈ ಜಸ್ಟ್ ಯು ಸರ್ಚ್ ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಟೆಲಿಗ್ರಾಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗ್ತದೆ. ಅದರೊಳಗೆ ನಾನೆಲ್ಲ ಅಪ್ಲೋಡ್ ಮಾಡೀನಿ. ಯಾವುದು 3 ಅಷ್ಟೇ ಬರ್ತಿರೋದು? ಟೆಲಿಗ್ರಾಮಲ್ಲಿ 3 ಅಷ್ಟೇನಾ? 3 ಅಷ್ಟೇ ಓಕೆ, 3 ಮಾಡೆಲ್ ಕ್ವಶನ್ ಪೇಪರ್ ಅಷ್ಟೇ ಬರ್ತಿದೆನಾ? ಓಕೆ, ದೆನ್ ಐ ವಿಲ್ ಸೆಂಡ್ ಯು 2 more ಮಾಡೆಲ್ ಕ್ವಶನ್ ಪೇಪರ್ಸ್. ಡೋಂಟ್ ವರಿ, ಟುಡೇ ಐ ವಿಲ್ ಸೆಂಡ್ ಯು. ಓಕೆ ಓಕೆ, ಈಗ ನಿಮ್ಗೆ ಇದು ಯುಟಿಲೈಸ್ ಆಗೈತೆ ಅಂದ್ಕೊಳ್ತೀನಿ. ಥೇರಿ ಮತ್ತು ಪ್ರಾಬ್ಲಮ್ಸನ್ನು ಎರಡೂ ಮಾಡಿ ತೋರಿಸಿದ್ದೀನಿ ನಿಮಗೆ. ಓಕೆ ಸ್ಟೂಡೆಂಟ್ಸ್, ಈಗ ನಾನು ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟೆಲ್ ಯು. ಇದೆಲ್ಲ ನಿಮಗಾದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಿಮಗೆ ಹೆಲ್ಪ್ ಆಗುವಂಥದ್ದನ್ನು ವಿಡಿಯೋಸನ್ನು ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೀನ್ಸ್ CA CPT ಆ್ಯಂಡ್ ಬ್ಯಾಂಕ್ ಕೋಚಿಂಗ್, ಪ್ರೊಬೇಷನರಿ ಆಫೀಸರ್ ಪೋಸ್ಟು, ಅದೆಲ್ಲದಕ್ಕೂ ವಿಡಿಯೋ ಮಾಡಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೀವು ಹಾಲಿಡೇಸ್ ಟೈಮಲ್ಲಿ ಒನ್ಸ್ ಎಕ್ಸಾಮ್ ಯು ಕಂಪ್ಲೀಟ್ ಇಟ್, ಎನಿಹೌ ದ ಸೈನ್ಸ್ ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ CET, ಬಟ್ ಕಾಮರ್ಸ್ ಸ್ಟೂಡೆಂಟ್ಸ್ ಯು ಪ್ರಿಪೇರ್ ಫಾರ್ ಅ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗಿರಿ ಹಾಲಿಡೇಸ್ ಒಳಗೆ. ಅದು ಹಾಲಿಡೇಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆ, ನೀವು ಇದು ಎಕ್ಸಾಮ್ಸನ್ನು ಫಸ್ಟ್ ಕಂಪ್ಲೀಟ್ ಮಾಡಿಕೊಡ್ರಿ. ಇದರಲ್ಲಿ ಏನೋ ಡೌಟ್ಸ್ ಇದ್ದರೂ ನೀವು ಎನಿ ಟೈಮ್ ಯು ಕ್ಯಾನ್ ಆಸ್ಕ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ video.